ಸ್ವಾಮಿ ಶರಣಂ. ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರ ಇಂದಿನಿಂದ ಭಕ್ತರ ದಂಡೆ ಅಲ್ಲಿ ಹರಿದು ಬರುತ್ತಿದ್ದು, ದೇಶ ವಿದೇಶದಿಂದ ಭಕ್ತರ ಸಂಖ್ಯೆ ಬರ್ತಾ ಇದೆ. ಈ ಒಂದು ಶಬರಿಮಲೆಯಲ್ಲಿ ನಾವುಗಳು ಯಾತ್ರೆ ಮಾಡಿದಾಗ ಸರಿಸುಮಾರು 4 ರಿಂದ 6 ಗಂಟೆ ಅಥವಾ 24 ಗಂಟೆಗಳು ಹೆಚ್ಚಾಗಿ ಇದ್ರೆ ನಾವು ಹೆಚ್ಚು. ಆ ಭಾಗ್ಯ ನಮಗೆ ಭಗವಂತ ಕೊಟ್ಟಿದ್ದಾರೆ. ಆದರೆ ನವೆಂಬರ್ 14ರ ಸಂಜೆಯಿಂದ ಜನವರಿ 20ರವರೆಗೆ ಆ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದಲ್ಲಿ ಇರುವುದಷ್ಟೇ ಅಲ್ಲದೆ ಅಲ್ಲಿ ಬರುವ ಭಕ್ತಾದಿಗಳಿಗೆ ಕನ್ನಡ, ತಮಿಳು, ತೆಲುಗು, ಇಂಗ್ಲಿಷು, ಮಲಯಾಳಂ ಮತ್ತು ಆ ಭಾಗದ ಎಲ್ಲ ಸ್ವಾಮಿಗಳಿಗೆ ಒಂದು ಸೇವೆಯನ್ನ ಮಾಡುವಂತಹ ನಮ್ಮ ಕನ್ನಡಿಗರಾದಂತಹ ಚಿಕ್ಕಮಗಳೂರಿನ ಕುಮಾರಸ್ವಾಮಿಗಳು ಅಲ್ಲಿ ಮಾಹಿತಿ ಕೇಂದ್ರದಲ್ಲಿ ಆ ಒಂದು ಮಾಹಿತಿಯನ್ನ ಯಾರು ಎಲ್ಲಿ ತಪ್ಪಿಸ್ಕೊಂಡಿದ್ದಾರೆ, ಯಾರು ಏನಾಗಿದ್ದಾರೆ ಅವರೇ ನಮ್ಮ ಜೊತೆಗಿದ್ದಾರೆ. ಶಬರಿಮಲೆಯ ಎಲ್ಲ ವಿಚಾರಗಳನ್ನು ಅವರಿಂದ ಕೇಳೋಣ. ಮೊದಲಿಗೆ ಅವರಿಗೆ ಒಂದು ದೀರ್ಘದಂಡ ನಮಸ್ಕಾರ ಹಾಕಿ ಈ ಒಂದು ವಿಚಾರಗಳನ್ನು ತಿಳಿಸಲಿಕ್ಕೆ ಅವ್ರನ್ನ ಸ್ವಾಗತ ಕೋರೋಣ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ ಗುರುಸ್ವಾಮಿ. ಶರಣಮಯ್ಯಪ್ಪ ಸ್ವಾಮಿ. ಇವತ್ತಿನಿಂದ ಮಂಡಲ ಕಾಲ ಏನು ಹೇಳ್ತೀರಾ ಸ್ವಾಮೀಜಿಗಳಿಗೆ? ನಿಮ್ಮ ಒಂದು ಸೇವೆಯ ಬಗ್ಗೆ ಏನು ಹೇಳ್ತೀರಾ ಎಲ್ಲ ನೀವೇ ಹೇಳಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಭಗವಂತನ ಶ್ರೀ ಸನ್ನಿಧಾನದಲ್ಲಿ ಇಂದು ಸಂಜೆ 5 ಗಂಟೆಗೆ ದಿನಾಂಕ 15/11/2024 ಸಂಜೆ 5 ಗಂಟೆಗೆ ಶ್ರೀ ಕೈಲಾಸನಾಥನಾದಂತಹ ಭೂತಗಣನಾಥನಾದಂತಹ ಶ್ರೀ ಅಯ್ಯಪ್ಪ ಸ್ವಾಮಿಯ ಶ್ರೀ ಸನ್ನಿಧಿ ತೆರೆಯಲಾಗಿರುತ್ತದೆ. ಸರ್ವ ಭಕ್ತಾದಿಗಳಿಗೂ ಇಂದಿನಿಂದ ದಿನಾಂಕ 26ನೇ ತಾರೀಕಿನವರೆಗೆ ಸತತವಾಗಿ ಬೆಳಗ್ಗೆ 3 ಗಂಟೆಯಿಂದ ತೆರೆದಿರುವಂತಹ ಶ್ರೀ ಸನ್ನಿಧಿ ಮಧ್ಯಾಹ್ನ 1 ಗಂಟೆಯವರೆಗೆ ದರ್ಶನದ ಅವಕಾಶವಿರುತ್ತದೆ, ಅಭಿಷೇಕದ ಅವಕಾಶವಿರುತ್ತದೆ. ತದನಂತರ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10:50ಕ್ಕೆ ಹರಿವಾರಸನದ ನಂತರ 10 ನಿಮಿಷಗಳ ಕಾಲ ಹರಿವಾರಸದ ನಂತರ 11 ಗಂಟೆಗೆ ಶ್ರೀ ಸನ್ನಿಧಿ ಮುಚ್ಚಲಾಗಿರುತ್ತದೆ. ಸರ್ವ ಭಕ್ತಾದಿಗಳಲ್ಲಿ ಪ್ರಾರ್ಥಿಸುವುದೇನೆಂದರೆ 48 ದಿನಗಳ ಕಾಲ ಆ ಭಗವಂತನ ತುಳಸಿ ಮತ್ತು ರುದ್ರಾಕ್ಷಿ ಮಾಲೆಯನ್ನು ಧರಿಸಿ 48 ದಿನಗಳ ಕಾಲ ಕಠಿಣವಾದಂತಹ ವ್ರತವನ್ನ ಆಚರಿಸಿ ಪವಿತ್ರವಾದಂತಹ ಪಂಪಾ ನದಿಯಲ್ಲಿ ಮಿಂದು ಹರಿಹರ ಸುತನ ದಿವ್ಯ ದರ್ಶನಕ್ಕಾಗಿ ಪಂಪದಿಂದ ಬೆಟ್ಟ ಹತ್ತಿ ಶ್ರೀ ಸನ್ನಿಧಿ ಆಗಮಿಸಿ ಭಗವಂತನ ದರ್ಶನ ಪಡೆದಲ್ಲಿ ನಾವು ಕೇಳಿದಂತಹ ವರಗಳನ್ನ ಕೇಳೋದಕ್ಕಿಂತ ಮುಂಚೆನೆ ಹರಿತು ಕೊಡುವಂತಹ ಹರಿಹರ ಪುತ್ರ ಶ್ರೀ ಅನ್ನದಾನ ಪ್ರಭು ಅಯ್ಯಪ್ಪ ಸ್ವಾಮಿಯ ದಿವ್ಯ ದರ್ಶನದ ನಂತರ ನಾವು ಕೇಳಿದಂತ ವರಗಳನ್ನ ಕೊಡುವ ಭಗವಂತನ ಆಚಾರ ಅನುಷ್ಠಾನಗಳನ್ನ ಕಡ್ಡಾಯವಾಗಿ ಆಚರಿಸಬೇಕಾಗಿರುತ್ತದೆ. 48 ದಿನಗಳ ಕಾಲ ಸತತವಾಗಿ ಭಗವಂತನ ಕಠಿಣವಾದ ವ್ರತವನ್ನ ಆಚರಿಸಿ ಮಾತ್ರವೇ ಶ್ರೀ ಸನ್ನಿಧಿಗೆ ಬಂದಲ್ಲಿ ನಾವು ಕೇಳಿದಂತ ವರಗಳನ್ನು ಭಗವಂತ ಕರುಣಿಸ್ತಾನೆ. ನಾವು ಬೆಳಗ್ಗೆ ಮಾಲೆ ಹಾಕಿ 10 ಗಂಟೆಗೆ ಇರುಮುಡಿ ಕಟ್ಟಿ 12 ಗಂಟೆಗೆ ಶ್ರೀ ಸನ್ನಿಧಾನಕ್ಕೆ ಬಂದಲ್ಲಿ ನಾವು ಕೇಳಿದಂತ ವರಗಳನ್ನು ಆ ಭಗವಂತ ಕೊಡಕ್ಕೆ ಹಿಂದೆ ಮುಂದೆ ನೋಡೋದಲ್ದಲೆ ನಾವಾದ್ರೂ ಅಷ್ಟೇ ಅಪರಿಚಿತರ ಹತ್ರ ಹೋಗಿ ನಾವು ಮಾತಾಡಕ್ಕಾಗಲ್ಲ, ಸಾಲ ಕೇಳಕ್ಕಾಗಲ್ಲ, ಸಾಲ ಕೊಡಕ್ಕಾಗಲ್ಲ. ನಾವು ಮಾತಾಡುವಾಗ ಅವರನ್ನ ನಾವು ಬೇರೆ ತರ ಆಲೋಚನೆ ಮಾಡಿ ನಾವು ಮಾತಾಡ್ಬೇಕಂತ ಪರಿಸ್ಥಿತಿಗಳಿರುತ್ತೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿ ಜಗತ್ನಲ್ಲಿ ಅಯ್ಯಪ್ಪ ಸ್ವಾಮಿ ಕಠಿಣವಾದಂತಹ ಪವರ್ಫುಲ್ ದೇವರು, ಒಂದು 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 ಶಕ್ತಿಯನ್ನ ಹೊಂದಿರತಕ್ಕಂಥ ದೇವರು. ನಮ್ಮ ಕುಟುಂಬಗಳಿಗಾಗ್ಲಿ, ಮಕ್ಕಳಿಗಾಗ್ಲಿ, ನಮ್ಮ ಪರಿಸರಕ್ಕಾಗ್ಲಿ, ನಮ್ಮ ಊರಿಗಾಗ್ಲಿ ನಾವೇನಾದ್ರೂ ಪ್ರಾರ್ಥನೆ ಮಾಡ್ಬೇಕಂದ್ರೆ ಅದ್ರದ್ದೇ ಆದಂತ ಒಂದು ಯೋಗ್ಯತೆ ಇರಬೇಕು. ಈ ಭಗವಂತನ ಹತ್ರ ಏನ್ ಯೋಗ್ಯತೆ ಅಂತ ಹೇಳಿದ್ರೆ ಕಠಿಣವಾದಂತಹ ವ್ರತ ಆಚರಣೆ ಮಾಡಿ ಭಗವಂತನ ಕಂಡಲ್ಲಿ ಭಗವಂತ ನಮಗೆ ಎದ್ದು ನಿಂತು ದರ್ಶನ ಕೊಡ್ತಾನೆ. ನಾವು ವ್ರತ ಇಲ್ದಲೆ ಬೆಳಗ್ಗೆ ಮಾಲೆ ಹಾಕೊಂಡು ಭಗವಂತನ ನೋಡಕ್ ಬಂದಾಗ ನಮಗೆ ಆ ಭಗವಂತ ನಮ್ಮ ಮಾತಿಗೆ ಅನುಕರಣೆ ಮಾಡಲ್ಲ, ನಮಗೆ ನಮ್ಮ ಮಾತನ್ನ ಕೇಳಲ್ಲ. ನಾವು ಕೇಳಿದನ್ನ ರಿಜೆಕ್ಟ್ ಮಾಡಂತ ಸಮಯ ಸಂದರ್ಭಗಳು ನಮ್ಮ ಕಣ್ಣೆದುರುಗಡೆನೆ ಕಾಣ್ತಾ ಇರುತ್ತೆ. ಕಠಿಣವಾದಂತ ವ್ರತ ಮಾಡಿ ಬರಬೇಕು ಅಂತ ಹೇಳಿ ನಮ್ಮ ಭಕ್ತಾದಿಗಳಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಹಾಗೆಯೇ
ಇವತ್ತಿನಿಂದ 25 ಗಂಟೆಯಿಂದ ಶ್ರೀ ಸನ್ನಿಧಿ ತೆರೆಯುತ್ತದೆ. ಇಂದಿನಿಂದ ಜನವರಿ 20ನೇ ತಾರೀಕಿಗೆ ಪಂದಳರಾಜನ ವಂಶಸ್ಥರು ಅಲ್ಲಿ ಒಬ್ಬರಾದಂತಹ ಪಂದಳರಾಜರು ತಿರುವಾಭರಣಗಳನ್ನ ತಗೊಂಡು 20ನೇ ತಾರೀಕು ಪಂಪದ ಮೂಲಕ ಪಂದಳ ಹೊರಡ್ತಾರೆ. ಅಲ್ಲಿ ತನಕ ಸತತವಾಗಿ ಒಂದು ನಿಮಿಷನೂ ಬಿಡುವಿಲ್ಲದಲೆ ಶಬರಿಮಲೆಗೆ ಕೋಟಿ ಕೋಟಿ ಭಕ್ತಾದಿಗಳು ಬರ್ತಾರೆ. ಎಲ್ಲರಿಗೂ ಸತತವಾಗಿ ಸರ್ವಿಸ್ ಕೊಡಕ್ಕಾಗಲ್ಲ. ನಾನು ಅನ್ನೋದಕ್ಕಿಂತನೂ ನಾವು ಭಗವಂತನ ನಂಬಿ ಬರ್ತಕ್ಕಂಥ ಎಲ್ಲ ದೇಶದ, ಎಲ್ಲ ರಾಜ್ಯದ, ಎಲ್ಲ ಜಿಲ್ಲೆಯ, ತಾಲೂಕು, ಊರುಗಳಿಂದ ಬರ್ತಕ್ಕಂಥ ಒಂದೊಂದು ಭಕ್ತಾದಿಗಳಿಗೂ ನಾವು ಕೊಡ್ತಕ್ಕಂಥ ಸರ್ವೀಸು ಅಲ್ಲಿ ಯಾರಿಗೂ ಒಬ್ಬರಿಗೂ ಲೋಪದೋಷ ಆಗದಲೆ ಒಂದು ಒಳ್ಳೆ ರೀತಿಯಲ್ಲಿ ಅವರು ಏನೇ ಕೇಳಿದ್ರು ಅದಕ್ಕೆ ಎದ್ದು ನಿಂತು ಸಂತೋಷವಾಗಿ ಅವರಿಗೆ ಉತ್ತರಗಳನ್ನ ಕೊಟ್ಟು ಆ ಕೊಡುವಂತ ಉತ್ತರಗಳಲ್ಲಿ ಅವರಿಗೆ ದರ್ಶನದ ಸೌಭಾಗ್ಯ, ಅಭಿಷೇಕ ಮತ್ತೆ ಮಾರ್ಗದರ್ಶನದ ಎಲ್ಲಾ ಸೌಲಭ್ಯಗಳು ಅವರಿಗೆ ಸತತವಾಗಿ ಮಲ್ಲಿಗೆ ಹೂವಿನಂತೆ ಅವರಿಗೆ ಮನಮುಟ್ಲಿ ಅಂತ ಸರ್ವಿಸ್ ಕೊಡಕ್ಕಾಗಿ ನಂದು ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಆವತಿ ಹೋಬಳಿ, ಮಲ್ಲಂದೂರು ನನ್ನ ಸ್ವಂತ ಊರು, ಬೇರವಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿಯೂ ಬೇರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮದಲ್ಲಿ ನಾನು ಹುಟ್ಟಿ ನನಗೊಂದು ಭಗವಂತ ಈ ಒಂದು ಕ್ಷಣಕಣದಲ್ಲ ನಾನು ಪ್ರಥಮವಾಗಿ 1991ರಲ್ಲಿ ಮಾಲೆ ಧರಿಸಿದ್ದು. ಅಲ್ಲಿಂದ ಇಂದಿನವರೆಗೂ ಸತತವಾಗಿ ಕಂಟಿನ್ಯೂ 1 ವರ್ಷನೂ ಗ್ಯಾಪ್ ಕೊಡದಲೆ ಸುಮಾರು 48ರಿಂದ ನಾನು ಬಂದಿರೋದೆಲ್ಲ ವ್ರತ ಮಾಡ್ಕೊಂಡು 75 ದಿನದ ನಂತರನೇ 48 ದಿನದ ಒಳಗಡೆ ನಾನು ಒಂದು ದಿನನೂ ಆ ಭಗವಂತನ ದರ್ಶನ ಮಾಡಿಲ್ಲ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ, ಇವತ್ತು ಸಮೇತ ಭಗವಂತನ ದರ್ಶನ ಮಾಡಲ್ಲ. ಕೋಟಿ ಕೋಟಿ ಲಕ್ಷಾಂತರ ಸ್ವಾಮಿಗಳು ಹೋದ್ರೂ ಅವರನ್ನ ನೋಡಿ ಕೈ ಮುಗಿದು ನೀವು ನೋಡ್ಕೊಂಡು ಬರೋ ದರ್ಶನ ನನಗೂ ಅದರದ್ದು ಭಾಗ್ಯ ಸಿಗ್ಲಿ, ಯಾವ್ದು ಬೇಕಾದ್ರೂ ಓದಿ ನೋಡ್ಬೋದು. ಸಾವಿರಾರು ಕಿಲೋಮೀಟರ್ಗಳಿಂದ ಬಂದು ದರ್ಶನ ಮಾಡುವಾಗ ನಾವು ನಿಂತ್ಕೊಂಡು ಅಲ್ಲಿ ದರ್ಶನ ಮಾಡ್ತಾ ಇದ್ದಾಗ ನನ್ನ ತಲೆ ಬೇರೆ ಒಬ್ಬರಿಗೆ ಅಡ್ಡ ಆದಾಗ ಅವರಿಗೆ ಪೊಲೀಸ್ನವರು ಚೈನ್ ಸರ್ವಿಸ್ ಅಲ್ಲಿ ಎಳೆದಾಕಿದಾಗ ನನ್ನ ಕಡೆಯಿಂದ ಅವರಿಗೆ ದರ್ಶನದ ಸೌಕರ್ಯ ದೊರಕದಲ್ಲೇ ಅವ್ರ ಮನಸ್ಸಿಗೆ ನೋವಾಗಂತ ಕೆಲಸಗಳನ್ನ ಮಾಡಬಾರದು ಅಂತೇಳಿ ನಾನು ಜನವರಿ 20ರವರೆಗೂ ಇಲ್ಲಿರ್ತೀನಿ. ನಾನು ಭಗವಂತನ ದರ್ಶನ ಮಾಡೋದು ಡಿಸೆಂಬರ್ 26ನೇ ತಾರೀಕು ಬೆಳಗ್ಗೆ ನಿರ್ಮಲ್ಯ ದರ್ಶನದಿಂದ ಜನವರಿ 20ರವರೆಗೂ ದಿನಕ್ಕೆ 4 ಸರಿಯಂತೆ ದರ್ಶನ ಮಾಡ್ತೀನಿ. ಅಲ್ಲಿ ತನಕ ಭಕ್ತಾದಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದಲೆ ಯಾವುದೇ ದೇಶದ, ಯಾವುದೇ ರಾಜ್ಯದ, ಯಾವುದೇ ಭಾಷೆಯ ಅಯ್ಯಪ್ಪನಿಗೆ ನಂಬಿಕೊಂಡು ಮಾಲೆ ಧರಿಸಿ ಇರುಮುಡಿಯೊಂದಿಗೆ ಬಂದಂತ ಭಕ್ತಾದಿಗಳಿಗೆ ಒಂದೊಂದು ಕ್ಷಣದಲ್ಲೂ ನಾನು ಸರ್ವಿಸ್ ಕೊಡಕ್ಕಾಗೆ ಬಂದಿರ್ತೀನಿ. ಧೈರ್ಯವಾಗಿ ಒಂದು ಸಂಕೋಚ ಇಲ್ದಲೆ ಯಾವುದೇ ರೀತಿ ನೀವು ಕಾಲ್ ಮಾಡಿದಾಗ ನಾನು ಅನೌನ್ಸ್ಮೆಂಟ್ ಅಲ್ಲಿ ಬ್ಯುಸಿ ಇದ್ದಾಗ ನಾನು ರಿಸೀವ್ ಮಾಡಲ್ಲ. ಬಾಕಿ ಟೈಮಲ್ಲಿ ನಾನು ಅದಕ್ಕೆ ಅದನ್ನ ಮಿಸ್ ಕಾಲನ್ನು ನೋಡಿ ನೀವೇನು ಕೇಳ್ತೀರೋ ಅದಕ್ಕೆ ಆನ್ಸರ್ ಮಾಡ್ತೀನಿ. ನಾನು ಸತತವಾಗಿ ಒಂದು ನಿಮಗೆ ಆ ಒಂದು ದರ್ಶನದ ಸೌಭಾಗ್ಯದ ಮಾಹಿತಿಗೆ ನಾನು ಸಂಪೂರ್ಣ ಸ್ಪಂದಿಸಿ ನಿಮಗೆ ನೋವಾಗದೆ ಸರ್ವಿಸ್ ಕೊಡ್ತೀನಿ ಅಂತ ಹೇಳ್ತಾ ಭಗವಂತನ ಶ್ರೀ ಸನ್ನಿಧಿ ಇವತ್ತಿಂದ ಓಪನ್ ಆಗುತ್ತೆ. 48 ದಿನಗಳ ಕಾಲ ನಾನು ಮುಖ್ಯವಾಗಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು ನಿಮಗೆಲ್ಲರಿಗೂ ನಾನೊಂದು ನಿಮ್ಮ ದೊಡ್ಡವರಿಗೆ ಮಗನಾಗಿ, ಸಣ್ಣವರಿಗೆ ಸಹೋದರನಾಗಿ, ನಿಮಗೆ ಎಲ್ಲರಿಗೂ ನನ್ನ ಗುರುಗಳಿಗೆ ಶಿಷ್ಯನಾಗಿ ನಾನು ನಿಮಗೆಲ್ಲರಿಗೂ ಹೇಳೋದಂತ ಹೇಳಿದ್ರೆ, ಗುರುಗಳಾದ್ರೂ ಅಷ್ಟೇ 48 ದಿನಗಳ ಕಾಲ ಅವಕಾಶನ ನೋಡ್ಕೊಂಡು ಅವ್ರು ಯಾವತ್ತು ಇರುಮುಡಿ ಕಟ್ಕೊಂಡು ಹೋಗ್ತಾರೆ ಅಂತ ಹೇಳಿ 41ರಿಂದ 48 ದಿನಗಳು ಅವರಿಗೆ ಸಿಗೋ ತರದಲ್ಲಿ ಮಾಲೆ ಹಾಕಿ ಇರುಮುಡಿ ಕಟ್ಟಿ ಅವರ ಸುಖ ಯಾತ್ರೆ ದರ್ಶನ ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರಿಗೆ ಕಳಿಸ್ಕೊಡಿ. ಒಳಗಡೆ ಇರ್ತಕ್ಕಂಥದ್ದನ್ನ ನಾವು ಮಾಡಬಹುದು. ಒಳಗಡೆ ಇವತ್ತು ಬೆಳಗ್ಗೆ ಮಾಲೆ ಹಾಕೊಂಡು ಬಂದು ದರ್ಶನ ಮಾಡಬಹುದು. ಅದ್ರದ್ದು ಅಷ್ಟು ಫಲ ಇಲ್ಲ. ನಾವು ಸಾವಿರಾರು ಕಿಲೋಮೀಟರ್ ದಾಟಿ ಬರ್ತೀವಿ, ಲಕ್ಷಾಂತರ ರೂಪಾಯಿನ ಖರ್ಚು ಮಾಡ್ಕೊಂಡು ಬರ್ತೀವಿ. ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಬರುವಾಗ ನಾವು ಹೋದ್ರೆ ಅದನ್ನ ಪಡೆಯೋಂಗಿರ್ಬೇಕು. ಅದನ್ನ ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಒಂದು ಯಾತ್ರೆಯಲ್ಲಿ ನಿಧಾನವಾಗಿ ಡ್ರೈವರ್ ಸ್ವಾಮಿಗಳಿಗೆ ಸಂಪೂರ್ಣವಾದ ನಿದ್ರೆಯನ್ನ ಮಾಡಿಸಿ ಅರ್ಜೆಂಟ್ ಮಾಡ್ಕೊಂಡು ಹೊರಡೋದು ಬೇಡ. ಬೆಳಗ್ಗೆ
6 ಗಂಟೆಗೆ ಬಿಟ್ಟಿರ್ತಾರೆ, ಸಂಜೆ 6 ಗಂಟೆಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿನ ನೋಡಬೇಕು ಅನ್ನೋ ಹಂಬಲಗಳು ಇರುತ್ತೆ. ಅದು ನಾಳೆ ದಿನ ನಮಗೆ ಅದನ್ನ ಒಂದ್ಸರಿ ನೆನೆಸಿ ನೋಡುವಂತ ಪರಿಸ್ಥಿತಿಗಳಿರುತ್ತೆ. ನಿಮ್ಮ ಎಲ್ಲ ಈ ಒಂದು 2024-25ನೇ ಶ್ರೀ ಅಯ್ಯಪ್ಪ ಸ್ವಾಮಿ ಯಾತ್ರೆ ನಿಮ್ಮೆಲ್ಲರಿಗೂ ಸುಖವಾಗಿರ್ಲಿ. ಇವತ್ತು ಒಂದು ವರ್ಷದಿಂದ ಹೋದ 23-24ರಿಂದ ಮೇಲ್ಶಾಂತಿ ಇವತ್ತು ಈಗ ಸನ್ನಿಧಿಯಿಂದ ಹೊರಡ್ತಾರೆ. ಹೊಸ ಮೇಲ್ಶಾಂತಿ ಮತ್ತೆ ಮಾಳಿಗೆಪುರದಮ್ಮನ ಮೇಲ್ಶಾಂತಿ ಅವರು ಇರುಮುಡಿ ಕಟ್ಸ್ಕೊಂಡು ಈಗ ಬೆಟ್ಟ ಹತ್ತುತ್ತಾ ಇದ್ದಾರೆ. ಅವ್ರು ಇವತ್ತಿನಿಂದ ಚಾರ್ಜ್ ತಗೊಳ್ತಾರೆ. ಇವತ್ತಿನ ಚಾರ್ಜ್ ಅವ್ರು ಬಿಟ್ಕೊಟ್ಟು ತನ್ನ ಊರಿಗೆ ಹೊರಡ್ತಾರೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ 48 ದಿನ ವ್ರತಗಳನ್ನ ಮಾಡಿ, ಮತ್ತೆ ಈ ಸಲ ಇರುಮುಡಿಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಕಡ್ಡಾಯವಾಗಿ ನಿಷೇಧಿಸಿದೆ. ನಾವು ಸಹಕಾರ ಮಾಡಿದ್ರೆ ನಮ್ಮ ಪರಿಸ್ಥಿತಿ, ನಮ್ಮ ಅಯ್ಯಪ್ಪನ ಒತ್ತಾಡ್ಕೊಂಡು ನಾವು ಇವತ್ತು ಬರ್ತೀವಿ ನಾಳೆ ಹೋಗ್ಬಿಡ್ತೀವಿ, ಆದ್ರೆ 365 ದಿನನೂ ಅಯ್ಯಪ್ಪನ ಜೊತೆ ಇರೋದು ಈ ಶಬರಿಮಲೆ ಪುಣ್ಯ ಕ್ಷೇತ್ರದ ಸುತ್ತಮುತ್ತಲಿರತಕ್ಕಂಥ ಪ್ರಾಣಿಗಳು, ಅವುಗಳನ್ನ ನಾವು ರಕ್ಷಣೆ ಮಾಡಬೇಕು. ಹಾಗಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನ ಇರುಮುಡಿಯಲ್ಲಿ ತರಬಾರದು ಅಂತೇಳಿ ಈ ಸಲ ಒಂದು ನಿರ್ದೇಶನ ಬಂದಿದೆ. ಅದಕ್ಕೆ ನಾವು ಭದ್ರಾಗಿರ್ಬೇಕು. ಪಂಪದಲ್ಲಿ ಬಟ್ಟೆಗಳನ್ನ ಬಿಡಬಾರದು. ಪವಿತ್ರವಾದ ಪಂಪಾ ನದಿ, ಪುಣ್ಯವಾದ ಪಂಪಾ ನದಿ, ಶ್ರೇಷ್ಠವಾದ ಪಂಪಾ ನದಿ, ಪವಿತ್ರವಾದ ಪಂಪಾ ನದಿಯಲ್ಲಿ ಅಯ್ಯಪ್ಪ ಸ್ವಾಮಿ ಸ್ನಾನ ಮಾಡಿರ್ತಕ್ಕಂಥ ಆ ಪವಿತ್ರವಾದ ನದಿ. ನಮಗೂ ಅದರಲ್ಲಿ ಸ್ನಾನ ಮಾಡೋ ಒಂದು ಯೋಗನ ಕೊಟ್ಟಿರ್ತಾನೆ. ಹಾಗಾಗಿ ನಮ್ಮ ಹಳೆ ಬಟ್ಟೆಗಳನ್ನ ಪಂಚೆ ಆಗ್ಬೋದು, ಶರ್ಟ್ ಆಗ್ಬೋದು, ನಮ್ಮ ಅಂಡರ್ವೇರ್ ಆಗ್ಬೋದು, ಯಾವುದೇ ರೀತಿ ಸಂಬಂಧಪಟ್ಟಂತಹ ಹಳೆಯ ವಸ್ತ್ರಗಳನ್ನ ಪವಿತ್ರವಾದ ಪಂಪಾ ನದಿಯಲ್ಲಿ ಬಿಡಬಾರದು. ಸೋಪ್ ಹಾಕಿ ಸ್ನಾನ ಮಾಡಬಾರದು. ಬ್ರಷ್ ಮಾಡಿದಾಗ ಅದಕ್ಕೆ ವಾಪಸ್ ಉಗಿಬಾರದು. ಅದರಲ್ಲಿ ಇರ್ತಕ್ಕಂಥ ಮೀನುಗಳು ಮತ್ತೆ ಇನ್ನು ಯಾವುದೇ ರೀತಿ ಇದುಗಳೆಲ್ಲ ಅವುಗಳನ್ನ ನಾಶಪಡಿಸಬಾರದು. ಪವಿತ್ರವಾದ ಪಂಪಾ ನದಿಯನ್ನ ಕಾಪಾಡಬೇಕು. ಪಂಪದಿಂದ ಬೆಟ್ಟ ಹತ್ತಿ ಬರುವಾಗ ರಸ್ತೆ ಮಾರ್ಗಗಳಲ್ಲಿ, ರಸ್ತೆ ಬದಿಗಳಲ್ಲಿ ಉಗಿಬಾರದು. ಆಮೇಲಿಂದ ಮಲಮೂತ್ರದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಕಣ್ಕಂಡಲ್ಲಿ ನಾವು ಮಲಮೂತ್ರ ವಿಸರ್ಜನೆಗಳನ್ನು ಪವಿತ್ರವಾದ ಪಂಪದಿಂದ ಸನ್ನಿಧಾನಕ್ಕೆ ಬರುವ ಮಾರ್ಗಗಳನ್ನ ಅಪವಿತ್ರಗೊಳಿಸಬಾರದು. ಮಲಮೂತ್ರಗಳಿಗೆ ಮಾಡಕ್ಕೆ ಅಂತೇಳಿ ಜಾಗಗಳನ್ನ ಏರ್ಪಡಿಸಿದೆ. ಪ್ಲಾಸ್ಟಿಕ್ ವಸ್ತುಗಳನ್ನ ಕಣ್ಕಂಡ ಸ್ಥಳಗಳಲ್ಲಿ ಹಾಕಬಾರದು. ಕಸದ ಬುಟ್ಟಿಗಳನ್ನು ಏರ್ಪಡಿಸಲಾಗಿದೆ. ಆಮೇಲೆ ಸನ್ನಿಧಾನದ ಮುಂಭಾಗ 18 ಪಡಿ ಸನ್ನಿಧಾನದ ಮುಂಭಾಗ ಗರ್ಭಗುಡಿ ದೇವಸ್ಥಾನದ ಹಿಂಭಾಗದಲ್ಲಿ ಆದಷ್ಟು ಫೋಟೋಗಳನ್ನ ತೆಗೆಯೋದನ್ನ ನಿಷೇಧಿಸ್ತಾರೆ. ಅಕಸ್ಮಾತ್ ಫೋಟೋಗಳನ್ನ ತೆಗೆದಾಗ ನಮ್ಮ ಮೊಬೈಲ್ಗಳನ್ನ ಕಿತ್ಕೊಳ್ತಾರೆ. ಅವಾಗ ನಾವು ಮಾಲೆ ಹಾಕಿ 48 ದಿನ ವ್ರತ ಮಾಡಿ ಶ್ರೀ ಸನ್ನಿಧಾನದಲ್ಲಿ ಬಂದು ನಾವು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಕ್ಕಂಥ ಬಾಯಲ್ಲಿ ನಾವು ಸುಳ್ಳು ಹೇಳಿ, ಇಲ್ಲ ಸ್ವಾಮಿ ನಾನು ತೆಗಿಲಿಲ್ಲ, ನನ್ನ ಮೊಬೈಲ್ ಕೊಟ್ಬಿಡಿ ಅನ್ಬೇಕು, ಇಲ್ಲ ಇನ್ನೊಂದ್ ತರ ಸುಳ್ಳು ಹೇಳ್ಬೇಕು. ಮೊಬೈಲ್ ಸಿಗೋ ತನಕ ಅವ್ರು ಕೊಡೋ ತನಕ ನಾನಾ ತರ ಸುಳ್ಳುಗಳನ್ನ ಹೇಳ್ಬೇಕಾಗುತ್ತೆ. ನಮ್ಮ ಪವಿತ್ರವಾದ ವ್ರತವನ್ನ ನಾವ್ ಇಲ್ಲಿ ಬಂದು ಹಾಳು ಮಾಡ್ಕೊಳ್ಳೋದು ಬೇಡ. ನಮ್ಮ ತಂದೆ ತಾಯಿಗೆ ಮೊದಲಿಗೆ ನಮಸ್ಕರಿಸಿ, ಗುರುಗಳಿಗೆ ನಮಸ್ಕರಿಸಿ, ನಮ್ಮ ಮನೆ ದೇವರು, ಗ್ರಾಮ ದೇವತೆ, ಇಷ್ಟ ದೇವತೆಗಳನ್ನ ನಮಸ್ಕರಿಸಿ ಮಾಲೆ ಧರಿಸ್ಕೊಂಡು ನೀವು ಬರ್ತಕ್ಕಂಥ, ನಾವು ಮನುಷ್ಯರು ತಪ್ಪು ಮಾಡೋದು ಸಹಜ. ನಾವು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಇದೊಂದು ಪರಿಹಾರದ ಒಂದು ಕೈಲಾಸ ಕೇಂದ್ರವಾಗಿರುತ್ತೆ. ನಾವ್ ಇಲ್ಲಿ ಬಂದು ಮಾಲೆ ಕೊರಳಲ್ಲಿ ಹಾಕೊಂಡು, ನಾವು ಮಾಲೆ ಕೊರಳಲ್ಲಿ ಹಾಕಿದಾಗ ನಾವು 48 ದಿನದಲ್ಲಿ ಯಾವತ್ತೋ ಒಂದು ಕ್ಷಣದಲ್ಲಿ ನಮ್ಮ ಮಾಲೆಗೆ ಬರುವಂತ ಅನ್ನದಾನ ಪ್ರಭು 12 ವರ್ಷಗಳ ಕಾಲ ಭೂಲೋಕದಲ್ಲಿ ಉಪ್ಪು ಹಾಕಿರೋ ಅನ್ನ ತಿಂದು ಬೆಳೆದಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ನಮ್ಮ ಮಾಲೆಯಲ್ಲಿ ಸ್ಪರ್ಶ ಆಗ್ತಾನೆ. ಹಾಗಾಗಿ ನಾವು ಮಾಲೆ ಹಾಕಿದ್ರಿಂದ ಸುಳ್ಳು ಹೇಳೋದನ್ನ ಅವಾಯ್ಡ್ ಮಾಡಬೇಕು. ಕಾಮ ಕ್ರೋಧ ಮೋದಗಳನ್ನ ನಾವು ಆದಷ್ಟು ಬದಿಗೊತ್ತಿಡಬೇಕು. ಆಮೇಲಿಂದ ತಂದೆ ತಾಯಿ ನಮ್ಮ ಎದುರುಗಡೆ ಯಾರೇ ಸಿಕ್ಲಿ, ಒಂದು ಮಾಳಿಗೆಪುರಂಗಳಿಗೆ ಅವರಿಗೆ ನಾನು ನನ್ನ ತಾಯಿನೇ ಮಾಳಿಗೆಪುರದಮ್ಮನೇ ಅಂತೇಳಿ ಭಾವನೆಯಿಂದ ಅವರನ್ನ ಸಂತೋಷವಾಗಿ ಭಕ್ತಿಯಿಂದ ಮಾತಾಡಿಸ್ಬೇಕು. ಬೇರೆ ಯಾವುದೇ ರೀತಿ ಕಶ್ಮಲ್ಗಳನ್ನ ಮನಸ್ಸಿಗೆ ತುಂಬಿಕೊಳ್ಬಾರದು. ಪವಿತ್ರವಾದ ಇರುಮುಡಿನ ತಗೊಂಡು ಬಂದು ಭಗವಂತನ ದರ್ಶನ ಮಾಡಿಕೊಂಡು ಈ ಒಂದು 2024-25ನೇ ಎಲ್ಲ ಸರ್ವ ಅಯ್ಯಪ್ಪ ಭಕ್ತಾದಿಗಳ ಒಂದು ಸುಖ ಯಾತ್ರೆ, ಆಮೇಲಿಂದ ನೀವು ಪ್ರಾರ್ಥನೆ ಮಾಡಿರತಕ್ಕಂಥ ಪ್ರಾರ್ಥನೆಗಳು ಭಗವಂತನಿಗೆ ನೇರವಾಗಿ ಕಿವಿ ಕೇಳಿಸ್ಲಿ. ಆ ಭಗವಂತ ಎದ್ದು ಬಂದು ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರೋದನ್ನ ಎಲ್ಲನೂ ಬಗೆಹರಿಸ್ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ನಾವು ಮನುಷ್ಯರು ತಪ್ಪು ಮಾಡೋದು ಸಹಜ. ಯಾರಿಗೋ ಕಾಲ್ ತಾಗದಾಗ ನಮಸ್ಕಾರ ಸ್ವಾಮಿ ತಪ್ಪಾಯ್ತು ಅನ್ನೋದು ಸಹಜ. ನಾವು ತಪ್ಪು ಮಾಡಿದೀವಿ
ಅಂತೇಳಿ ನಾವು ಇನ್ನೊಂದು ರೀತಿ ಅದನ್ನ ವಾದ ಮಾಡಿ ಅದನ್ನ ಮುಚ್ಚಾಕಕ್ ಹೋಗಿ ತಪ್ಪು ಮಾಡಿದೀವಿ ಅಂತೇಳಿ ಅದನ್ನ ನಾವು ಏನು ಅದನ್ನ ವಾದ ಮಾಡೋದು ಬೇಡ. ನಾನು ಏನ್ ಹೇಳೋದಂತ ಹೇಳಿದ್ರೆ, ನಾನು ನನ್ನ ಪದನ ಬದಿಗೊತ್ತಿ ನಾವುಗಳು ಎಲ್ಲರೂ ಮಾನವರು, ನಾವು ಮನುಷ್ಯರು ಆಗೋಣ, ಮೊದಲಿಗಾಗೋಣ, ಆಮೇಲೆ ಏನೇನ್ ಬೇಕೋ ಆಗೋಣ. ಫಸ್ಟ್ ಮನುಷ್ಯರಾಗ್ಬೇಕಂದ್ರೆ ಅಯ್ಯಪ್ಪನ ಅನುಗ್ರಹ ಬೇಕು. ನಾವು ಫಸ್ಟ್ ಅಯ್ಯಪ್ಪನ ಕಂಡು ಮನುಷ್ಯರಾಗೋಣ, ಆಮೇಲೆ ದೇಶದಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಯಾವುದನ್ನ ಬೇಕಾದ್ರೂ ಆಗೋಣ ಅಂತ ಹೇಳ್ತಾ, ಫಸ್ಟ್ ನಾವು ಮನುಷ್ಯರಾಗದಲ್ಲಿ ನಾವು ಏನು ಮಾತಾಡಿನೂ ಏನು ಮಾಡಿನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ, ನಾನು ಎಲ್ಲ ಅಯ್ಯಪ್ಪ ಭಕ್ತಾದಿಗಳಿಗೂ ಹಾಗೂ ನಮ್ಮ ಕಣ್ಣನ್ ಗುರುಸ್ವಾಮಿಗಳಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅಯ್ಯಪ್ಪನ ಒಂದೊಂದು ವಿಚಾರಗಳನ್ನವೇ ಅಯ್ಯಪ್ಪನ ಭಕ್ತಾದಿಗಳಿಗೆ ಸರ್ವ ಜನಾಂಗಕ್ಕೆ ಮನಮುಟ್ಟುವಂತೆ ಒಂದೊಂದು ಮಾಹಿತಿಗಳನ್ನು ಅವರು ಯಾವುದೇ ಒಂದು ಮಾಹಿತಿಗಳನ್ನ ತಗೊಂಡ್ರೆ ಅದು ಅವ್ರ ಮನಸ್ಸಿಗೆ ಮುಟ್ಟೋ ತರದಲ್ಲಿ ಅದನ್ನ ಅವರಿಗೆ ಮುಟ್ಸೋ ತನಕ ಅವ್ರಿಗೆ ಸಮಾಧಾನ ಇರಲ್ಲ. ಎಷ್ಟೋ ಭಕ್ತಾದಿಗಳಿಗೆ ಅಯ್ಯಪ್ಪ ಸ್ವಾಮಿ ಅಂದ್ರೆ ಏನು, ಅದ್ರದ್ದು ಹೆಂಗೆ ಹಿನ್ನೆಲೆ ಅನ್ನೋದನ್ನ ಗೊತ್ತಿರಲಿಲ್ಲ. ನನಗೂ ಸಮೇತ ಅಯ್ಯಪ್ಪ ಸ್ವಾಮಿದು ಒಂದು ಮಾಹಿತಿ ಹಾಗಾಗಿ ನಾನು ಈ ಒಂದು ಮನ ಮುಟ್ಟೋ ತರದಲ್ಲಿ ಸರಳವಾಗಿ ಒಬ್ಬ ಸಾಮಾನ್ಯ ಮನುಷ್ಯನಿಗೂ 5 ವರ್ಷದ ಮಗುವಿಂದ 80 ವರ್ಷದ ಪ್ರಾಯ ಇರೋ ತನಕನೂ ಅವರಿಗೆ ನಮ್ಮ ಗುರುಸ್ವಾಮಿಗಳು ಹೇಳ್ತಕ್ಕಂಥ ಒಂದೊಂದು ಶಬ್ದದ ನುಡಿಗಳು ಸರಳವಾಗಿ ಅವರ ಮನ ಮುಟ್ಟೋ ತರದಲ್ಲಿ ಎಳೆಯಾಗಿ ಬಿಡಿಸಿ ಹೇಳಿ ಆ ಅಯ್ಯಪ್ಪನ ಒಂದು ಮಹಿಮೆನ, ಅಯ್ಯಪ್ಪನ ಒಂದು ಕೀರ್ತಿಯನ್ನ, ಅಯ್ಯಪ್ಪನ ಒಂದು ಸಾರಾಂಶವನ್ನ ಕ್ಲೀನಾಗಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇರೋ ನಮ್ಮ ಕಣ್ಣನ್ ಗುರುಸ್ವಾಮಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೂ ಗುರುಸ್ವಾಮಿಗಳಿಗೂ ಮತ್ತೆ ಸರ್ವ ಜನಾಂಗಕ್ಕೂ ನಾನೊಂದು ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಅಯ್ಯಪ್ಪ ಸ್ವಾಮಿ ಬಹಳ ಪವರ್ಫುಲ್ಲು, ಘಟಾನ್ಘಟಿ ದೇವರು. ನಾವು ಆ ಭಗವಂತನ ಆರಾಧನೆ ಮಾಡಕ್ಕೆ ಸಿಕ್ಕಿರ್ತಕ್ಕಂಥ ನಮ್ದೊಂದು ಪುಣ್ಯ. ಇನ್ನು 20 ವರ್ಷ ಹಿಂದೆ ಹುಟ್ಟಬಹುದು, ಇಲ್ಲ ಇನ್ನೊಂದು 20 ವರ್ಷ ಮುಂಚೆ ಹುಟ್ಟಿರ್ಬೋದು. ಆದ್ರೆ ಈ ಒಂದು ಪವಿತ್ರವಾದ ಸತ್ಯವಾದ ಈ ಒಂದು ಶಬರಿಮಲೆನ ನಾವು ಮೆಟ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿರ್ತಕ್ಕಂಥ, ನಮ್ಮ ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ತಾ, ಅಯ್ಯಪ್ಪ ಸ್ವಾಮಿಗೆ ನಾವು ಮಾಲೆ ಹಾಕದೆ ಹೋದ್ರೂ ಪರವಾಗಿಲ್ಲ, ಮಾಲೆ ಹಾಕಿದಂತಹ ಗುರುಸ್ವಾಮಿಗೆ, ನನ್ನ ತಂದೆ ತಾಯಿಗೆ, ನನ್ನ ಆ ಭಗವಂತನ ಒಂದು ಇದಕ್ಕೆ ಕೆಟ್ಟ ಹೆಸರು ತರಬಾರದು ಅಂತ ಹೇಳ್ತಾ, ನಾನು ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಲ್ಲೂ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಶಬರಿಮಲೆ ಯಾತ್ರೆ ಒಂದು ಅದ್ಭುತವಾದಂತಹ ಯಾತ್ರೆ, ದರ್ಶನ ಮಾಡೋದು ಒಂದು ಅದ್ಭುತವಾದಂತಹ ದರ್ಶನ. ನಿಮಗೆ ಏನು ಮಾಹಿತಿ ಗೊತ್ತಿಲ್ವೋ ಅದನ್ನ ತಿಳ್ಕೊಳ್ಳಿ. ತಪ್ಪು ಮಾಡಕ್ ಹೋಗೋದ್ ಬೇಡ. ನಾವು ಮನುಷ್ಯರು ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದಿ ಸರಿಯಾಗೋಣ. ನಾವು ಸರಿಯಾದ್ರೆ ಪ್ರಪಂಚ ಸರಿಯಾಗುತ್ತೆ, ಪ್ರಪಂಚ ಸರಿಯಾದ್ಮೇಲೆ ನಾವು ಸರಿ ಆಗಕ್ಕಾಗಲ್ಲ. ನಾನ್ ಸರಿಯಾಗ್ಬೇಕು ಫಸ್ಟ್. ನನ್ನ ಸರಿ ಆದ್ರೆ ಪ್ರಪಂಚ ನನ್ನ ಕಡೆ ತಿರುಗಿ ನೋಡುತ್ತೆ. ಪ್ರಪಂಚ ಸರಿ ಆದ್ಮೇಲೆ ನಾನ್ ಸರಿ ಆಗ್ತೀನಿ, ಅಲ್ಲಿ ತನಕ ನಾನು ಹಿಂಗೆ ಇರ್ತೀನಿ ಅನ್ನೋದು ಬೇಡ. ಅಯ್ಯಪ್ಪ ಸ್ವಾಮಿ ಪವರ್ಫುಲ್ಲು. ಮತ್ತೆ ಹೇಳ್ತಿದ್ದೀನಿ, ಘಟಾನ್ಘಟಿ ದೇವ್ರು ಅಯ್ಯಪ್ಪ ಸ್ವಾಮಿ, ಘಟಾನ್ಘಟಿ ದೇವ್ರು. ನಮಗೊಂದು ಹೊತ್ತು ತಿನ್ನಕ್ಕೂ ಅನ್ನ ತಿಂದಲ್ಲಿ ಬಿಲಿ ಒದ್ದಾಡ್ತಕ್ಕಂಥ ಅಂಗಡಿ ಬಾಗಿಲಲ್ಲಿ ಬಟಾಣಿ ಎರ್ಕಿ ತಿಂದಂತಹ ಜೀವ ಇದು. ನನಗೆ ಬಹಳ ಬುದ್ಧಿ ಇದೆ, ನನಗೆ ಗೊತ್ತಿದೆ. ಬಟಾಣಿ ಎರ್ಕಿ ತಿಂದಂತ ಇದು ಮಧ್ಯಾಹ್ನ ತಿಂದ್ರೆ ನಾಳೆ ರಾತ್ರಿಗಿಲ್ಲ, ಮಧ್ಯಾಹ್ನ ತಿಂದ್ರೆ ಇವತ್ತು ರಾತ್ರಿಗಲ್ಲ, ಮಧ್ಯಾಹ್ನ ತಿಂದ್ರೆ ರಾತ್ರಿಗಿಲ್ಲ, ಬೆಳಗ್ಗೆ ತಿಂದ್ರೆ ರಾತ್ರಿಗಿಲ್ಲ ಅನ್ನೋ ಒಂದು ಕುಟುಂಬ ಅಯ್ಯಪ್ಪ ಸ್ವಾಮಿಗೆ 91ರಲ್ಲಿ ಮಾಲೆ ಹಾಕಿ ಭಗವಂತನ ದರ್ಶನ ಮಾಡಿದ ಮೇಲೆ ನಮಗೆ ಒಂದೊಂದೇ ರೀತಿಯಲ್ಲಿ ಒಂದು ಒಳ್ಳೇದ್ ಮಾಡಿದಂತ ದೇವರಿಗೆ ನಾವೇನಾದ್ರೂ ಒಂದು ಸೇವೆ ಮಾಡಬೇಕು ಅಂತೇಳಿ ಕಂಪದಿಂದ ಒಂದು ಕಡ್ಡಿ ಪರೀಕ್ಷೆ ತಗೊಂಡು ನೀಲಿಮಲೆ ಮಾರ್ಗವಾಗಿ ಗುಡಿಸ್ಕೊಂಡು ಇರುಮುಡಿ ತಂದು ಭಗವಂತನಿಗೆ ಸಮರ್ಪಣೆ ಮಾಡಿ ದರ್ಶನ ಮಾಡ್ಕೊಂಡು ಹೋಗೋಣ. ಒಂದು ದಿನ ಯಾವುದು ಒಂದು ಪುಣ್ಯ ಸ್ಥಳದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಾವು ಮಲಗಿ ಅಯ್ಯಪ್ಪ ಸ್ವಾಮಿ ಸಾವಿರಾರು ವರ್ಷಗಳಿಂದ ಶಬರಿಮಲೆಯಲ್ಲಿ ಇರೋದ್ರಿಂದ ನಾವು ಒಂದು ಪುಣ್ಯ ಕ್ಷೇತ್ರದಲ್ಲಿ ಒಂದಿನ ಉಳಿಯಕ್ಕೆ ಅಂತ ಹೇಳಿ ಬಂದಿದ್ದು ಭಗವಂತ ಕರ್ಕೊಂಬಂದು ಸಾವಿರಾರು ಜನಕ್ಕೆ ಮಾಹಿತಿ ಕೇಂದ್ರದಲ್ಲಿ ಬಿಟ್ಟಿದ್ದಾರೆ. ನನ್ನಿಂದ ಯಾವುದೇ ರೀತಿ ಲೋಪದೋಷಗಳಾಗದಲ್ಲೇ ಒಂದೊಂದು ಎಳೆಯಾಗಿ ಒಬ್ಬೊಬ್ರಿಗೂ ನಾನು ಮಾಹಿತಿಗಳನ್ನ ಕೊಡೋಣ ಅನ್ನೋ ಮನಸ್ಸಿದೆ. ಎಲ್ಲರಿಗೂ ಕೊಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸ್ವಾಮಿ ಶರಣಂ.
ನಿಮ್ಮ ಈ ಸ್ವಾಮಿ ಒಂದು ಶರಣರು ಸ್ವಾಮಿ. ಜೀವನ ಕ್ರಮ ಏನಿದೆ, ನೀವು ಅಲ್ಲಿ ಹೋಗ್ಲಿಕ್ಕೆ ಏನು ಆ ಭಗವಂತ ಪ್ರೇರೇಪಣೆ ಯಾಕೆ ಬಂತು ಅನ್ನೋದನ್ನ ಕಳೆದ 2 ವರ್ಷದ ಹಿಂದೆ ನೀವು ನೀಲಕಲ್ಲಲ್ಲಿದ್ದಾಗ ಸರಿಸುಮಾರು 1 ಗಂಟೆಗಳ ಕಾಲ ಸತತವಾಗಿ ಆ ನಿಮ್ಮ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಒಂದು ಆ ಚರಿತ್ರೆಯನ್ನ ಹೇಳಿದಿರಾ, ಅಂದ್ರೆ ಆ ವಿಚಾರವನ್ನ ಹೇಳಿದಿರಾ. ಅದನ್ನ ಈ ಹೌದು ಸ್ವಾಮಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಹಾಕ್ತೀವಿ ಸ್ವಾಮಿ. ಈಗ ನಮಗೆ ನೀವು ಸಾಷ್ಟಾಂಗ ನಮಸ್ಕಾರಗಳನ್ನ ಆ ಭಗವಂತನಿಗೆ ಸಮರ್ಪಣೆ. ನಾವು ನನಗಿಂತ ಕಿರಿಯವನು ಯಾರು ಇಲ್ಲ ಅಂತ ಮೊದಲು ಹೇಳ್ಬಿಡ್ತೀನಿ. ನೀವು ಪಾಪ ಬಹಳಷ್ಟು ನಮ್ಮ ಬಗ್ಗೆ ಹೊಗಳಿದ್ರಿ, ಅದಕ್ಕೆ ನಿಮಗೆ ನಾವು ಅನಂತ ಅನಂತ ಧನ್ಯವಾದಗಳು. ಅದೆಲ್ಲವೂ ಆ ಶಾಸ್ತಾನಿಗೆ, ಆ ಭಗವಂತನಿಗೆ ಸಮರ್ಪಣೆ. ಸ್ವಾಮಿ, ನೀವೀಗ ನಮಗೆ ಇಷ್ಟು ಮಾಹಿತಿನ 18 ನಿಮಿಷಗಳ ಕಾಲ ಸತತವಾಗಿ ಮಾತಾಡಿ ಅಂದ್ರೆ ಯಾರಾದರೂ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಸ್ವಾಮಿ, ಸಾಧ್ಯ ಆಗುತ್ತಾ ಅಂತ. ಅದು ಆ ಭಗವಂತ ಅವ್ರು ಕೊಟ್ಟಿರೋ ಶಕ್ತಿ. 18 ನಿಮಿಷ ಅಥವಾ ಹೆಚ್ಚಾಗಿ ಮಾತಾಡಿದ್ರೆ ಇನ್ನೂ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರು ಏನಾಗಲ್ಲ ಹೇಳಕ್ ಬಂದ್ರು ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಈಗ ಬೇರೆ ವಿಚಾರ ಅವರಿಂದ ತಿಳ್ಕೋಬೇಕು. ಅದಕ್ಕಾಗಿ ಸ್ವಾಮಿ, ನೀವು ಯಾವತ್ತು ಸನ್ನಿಧಾನಕ್ಕೆ ಹೋದ್ರಿ? ಸ್ವಾಮಿ, ನಾನು 13ನೇ ತಾರೀಕಿನಿಂದ ನಾವು ನವೆಂಬರ್ 1ರಿಂದ ಯಾವುದೇ ರೀತಿ ಮನೆಗಳನ್ನ, ಹಳೆ ಆಸ್ತಿಗಳನ್ನ, ಪಾತ್ರಗಳನ್ನೆಲ್ಲ ತೊಳೆದು ನಮ್ದು ಸನ್ನಿಧಾನ ಏನು ಸ್ವಚ್ಛವಾಗಿರುತ್ತೋ ಆ ರೀತಿ ನನ್ನ ಮನಸ್ಸಿಗೆ ಬರೋ ತರದಲ್ಲಿ, ನನಗೆ ನಮ್ಮ ತಾಯಿನೂ ಅಷ್ಟೇ, ನನ್ನ ಹೆಂಡತಿನೂ ಅಷ್ಟೇ, ನನ್ನ ತಮ್ಮದಿರು, ನನ್ನ ತಮ್ಮನ ಹೆಂಡತಿ, ಮಕ್ಕಳು ಎಲ್ಲರನ್ನೂ ಸಹಕರಿಸ್ತಾರೆ. ನಾನೊಂದು ಅಯ್ಯಪ್ಪ ಸ್ವಾಮಿ ಶ್ರೀ ಸನ್ನಿಧಿಗೆ ಬರಬೇಕು ಅಂತ ಹೇಳಿದ್ರೆ ನಾನು ನವೆಂಬರ್ 1ರಿಂದಾನೇ ಎಲ್ಲಾ ರೀತಿಯ ಒಂದು ಬೇಡವಾದಂತಹ ಚಟುವಟಿಕೆಗಳನ್ನೆಲ್ಲ ಬದಿಗೊತ್ತಿ ನಾನು ಅವತ್ತಿಂದ ಶುದ್ಧವಾಗಿ 13ನೇ ತಾರೀಕು ಬರೋದಕ್ಕಿಂತ ಮುಂಚೆನೆ ನಾನು ಯಾವ್ಯಾವ್ದು 3 ತಿಂಗಳಿಗೆ ಆಗಂತ ಇಲ್ಲಿ ನನಗೆಲ್ಲ ಯಾವುದೆಲ್ಲ ಬೇಕು ಅಂತ, ಇಲ್ಲಿ ಈ ಹೊಸ ಪರಿಸರಕ್ಕೆ ಬಂದಾಗ ಒಂದು ಸರಿ ಚಳಿ, ಜ್ವರ, ಶೀತ ಆಗೋದು ಸಹಜ. ಆಮೇಲಿಂದ ಅದಕ್ಕೆಲ್ಲಾನು ಮಾತ್ರೆಗಳಿಂದ ಹಿಡಿದು ನನ್ನ ಶರೀರಕ್ಕೆ ಏನೇನೆಲ್ಲ ಬೇಕು. ಆಮೇಲೆ ಅಯ್ಯಪ್ಪ ಸ್ವಾಮಿಗೆ ಇಲ್ಲಿ ನಾನೀಗ ನಮ್ಮೂರಲ್ಲಿ ಮಾಲೆ ಹಾಕೊಂಡು ನಾನು ವ್ರತ ಮಾಡಿದರೆ ನನಗೆ ಪ್ರತಿಯೊಂದು ಪೂಜೆಗೂ ಹೋಗ್ಬೇಕು, ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಪ್ರತಿಯೊಂದು ಅಯ್ಯಪ್ಪ ಸ್ವಾಮಿಗೆ ನನಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನಿಲ್ಲಿ 3 ತಿಂಗಳಿಗೆ ಆಗೋಷ್ಟು ತುಪ್ಪ, ಉದ್ಬತ್ತಿ, ಕರ್ಪೂರ, ತುಪ್ಪಕ್ಕೆ ಸತ್ವಕ್ಕೆ ಬತ್ತಿ, ಅರಿಶಿನ, ಕುಂಕುಮ, ಗಂಧ, ಪ್ರತಿಯೊಂದು ನಮಗಿಲ್ಲಿ ಏನೆಲ್ಲ ಬೇಕೋ ಪ್ರತಿಯೊಂದನ್ನು ಹೊಂದಿಸ್ಕೊಂಡು, ಆಮೇಲೆ ನನಗಿಲ್ಲಿ ಉಳಿಯೋಕ್ಕೆ ನನಗೆ ಒಂದು ಮಂಚ ಕೊಟ್ಟಿರ್ತಾರೆ, ನನಗೆ ಅದಕ್ಕೆ ಬೆಡ್ ಕಾಟನಿಂದ ಹಿಡಿದು ಪ್ರತಿಯೊಂದನ್ನು ನಾನು ಎಲ್ಲ ಹೊಂದಿಸ್ಕೊಂಡು ಯಾವುದು ಮರೀದಲೆ ಒಂದು ಲೀಸ್ಟನ್ನ ಮಾಡಿಕೊಂಡು ನಾನು ತಗೊಂಡು ನಾನು ಇಲ್ಲಿಗೆ ಬಂದಿರ್ತೀನಿ. ಇಲ್ಲಿ ನಮಗೆ ಒಂದು ಭಗವಂತನ ದರ್ಶನ ಮಾಡೋಕ್ಕಾಗಲಿ, ನಮಗೆ ಸೇವೆ ಮಾಡೋಕ್ಕಾಗಲಿ ಯಾವುದೇ ರೀತಿ ತೊಂದರೆ ಕೊಡಲ್ಲ. ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾನಾ ಥರ ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡೋರು ನಮ್ಮನ್ನು ಏನಾದರೂ ಮಾಡಿ ಓಡಿಸ್ಬೇಕು ಅಂತೇಳಿ ಬಹಳ ಪ್ರಯತ್ನ ಪಟ್ಟು ನಮಗೆ ತೊಂದರೆಗಳನ್ನು ಕೊಟ್ಟರು. ಆ ತೊಂದರೆ ಕೊಟ್ಟಂತ ಅವರಿಗೆಲ್ಲ ಶತ್ರು ಸಂಹಾರ ಮೂರ್ತಿಯಾದಂಥ ಅಯ್ಯಪ್ಪ ಸ್ವಾಮಿ ಅವರಿಗೆಲ್ಲನೂ ಬುದ್ಧಿ ಕಲಿಸಿ ಇವತ್ತು ನಾವೇನು 4 ಜನಕ್ಕೆ ಬೋಧನೆ ಮಾಡಬೇಕು, ನಾವು ಒಂದು ಪ್ರಚಾರ ಮಾಡಬೇಕು ಅಂತ ಬಂದಿದ್ದೀವಿ. ಅದಕ್ಕೆ ಯಾರೂ ಅಡ್ಡಿ ಇಲ್ದಲೆ ನಮಗೊಂದು ಸೇವೆಗೆ ಅಂತೇಳಿ ನಾನು 13ನೇ ತಾರೀಕಿಗೆ ಇಲ್ಲಿಗೆ ಬಂದೆ. 13ನೇ ತಾರೀಕು ಹೊರಟೆ. 14ನೇ ತಾರೀಕು ನಿನ್ನೆ ರಾತ್ರಿ 8 ಗಂಟೆಗೆ ಪಂಪಕ್ಕೆ ಬಂದು ಸ್ನಾನ ಮಾಡಿ ಭಗವಂತನಿಗೆ ಕಾಯಿ ಹೊಡೆದು ಭಗವಂತನ ಪ್ರಾರ್ಥಿಸ್ಕೊಂಡು ನನ್ನ ಈ ಒಂದು 2024-25ರಲ್ಲಿ ಯಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಚೂರು ನನ್ನಿಂದ ತೊಂದರೆ ಆಗದೆ ರೀತಿಯಲ್ಲಿ ನನ್ನನ್ನ ಸೇವೆಗೆ ನನಗೆ ಅನುಕೂಲ ಮಾಡಿಕೊಡು ತಂದೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಬೆಟ್ಟ ಹತ್ತಿ ನೆನ್ನೆ ಬಂದು ಪ್ರಿಯಾರನ್ನ ಮಾತಾಡಿಸ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಭಗವಂತನದ ಹೋಗಿ 18 ಮೆಟ್ಲನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅರಳಿ ಮರನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ನನಗೆ ನನ್ನ ಜೀವನ ಬದಲಾವಣೆಗೆ ಆ ಅರಳಿ ಮರನೇ ಕಾರಣ. ಅರಳಿ ಮರದಿಂದ ನಾನು ದರ್ಶನ ಮಾಡ್ಕೊಂಡು ಹೆಚ್ಚು ಕಮ್ಮಿ ಒಂದು 25 ವರ್ಷದ ಹಿಂದೆ ನಾನು ದರ್ಶನ ಮಾಡಕ್ಕೆ ಅಂತ ಹೋದಾಗ ಕಣ್ಣು ಕಾಣದಲ್ಲಿ ಇರ್ತಕ್ಕಂಥ ಒಂದು ಅಜ್ಜನೂ ಸಿಕ್ಕಿ ಅವ್ರನ್ನ ಕರ್ಕೊಂಡೋಗಿ ನನ್ನ ಜೀವನದಲ್ಲಿ ಮೊದಲ ಸಲ 18 ಮೆಟ್ಲನ್ನ ಮುಂದೆ ಇರ್ತಕ್ಕಂಥ ಗರ್ಭಗುಡಿ ಮೆಟ್ಲ ಹತ್ರ ಹೋಗಿ ನಾನು ಅವ್ರ ಮುಖಾಂತರ ನಾನು ಮೆಟ್ಲು ಮುಟ್ಟಿ ನಮಸ್ಕಾರ ಮಾಡಿ ಭಗವಂತನ ತುಂಬಾ ಹತ್ತಿರದಲ್ಲಿ ನೋಡಿದ್ದು ಅಂದ್ರೆ ಆ ಅಜ್ಜಿ ಮುಖಾಂತರ. ಆ ಮಾಳಿಕಪುರದಮ್ಮನು ಅಯ್ಯಪ್ಪನು ಅವರ ರೂಪದಲ್ಲಿ ಬಂದು ನನ್ನನ್ನು ಕರ್ಕೊಂಡೋಗಿ ದರ್ಶನ ಮಾಡ್ತಿದ್ದು ಆ ಒಂದು ದರ್ಶನದ ಅವಕಾಶ ಸಿಕ್ಕಿದ್ದು. ನನ್ನ ಜೀವನ ಬದಲಾಗಿದ್ದೆ ಅರಳಿ ಮರದಿಂದ. ಆ ಒಂದು ಅರಳಿ ಮರದಿಂದ ನಾನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಅದನ್ನ ಪ್ರದಕ್ಷಿಣೆ ಮಾಡ್ಕೊಂಡು ಆ ಮಣಿಮಂಟಪದಲ್ಲಿ ಹೋಗಿ ಅಯ್ಯಪ್ಪ ಸ್ವಾಮಿ ಐಕ್ಯ ಆಗಿರ್ತಕ್ಕಂಥ ಮಣಿಮಂಟಪದಲ್ಲಿ ಹೋಗಿ ಒಂದು 18 ಸರಿ ಗುರುದೇವ್ ನಮಃ ಮತ್ತೆ ಅಯ್ಯಪ್ಪನ ಒಂದು ಮಂತ್ರವನ್ನ ಜಪಿಸಿ ನಾನು ಇನ್ನೇನು ಆಫೀಸ್ ಒಳಗೆ ಎಂಟ್ರಿ ಆಗ್ಬೇಕು, ನನ್ನ ಗುರುಸ್ವಾಮಿಗಳು ಕಾಲ್ ಬಂತು. ನನಗೆ ಬಹಳ ಸಂತೋಷ ಆಯ್ತು. ನೀವು ಬಂದ್ರೆ ಯಾವ ಸಮಯದಿಂದ ನಿಮ್ಮ ವೃತ್ತಿ ಅಂದ್ರೆ ನಿಮ್ಮ ಸೇವೆ ಪ್ರಾರಂಭ ಆಗುತ್ತೆ ಇವತ್ತು?
ನಾನು ನಾನು ಬೆಳಗಿನ ಜಾವ ಹ್ಮ್. 3 ಗಂಟೆಗೆ ಹ್ಮ್. ಸುಪ್ರಭಾತ ಹಾಕ್ತಾರೆ. ಹ್ಮ್. ಆ 3 ಗಂಟೆಯಿಂದ 35 ನಿಮಿಷ ಮಲಯಾಳಿ ಯೇಸುದಾಸ್ ಹಾಡಿರ್ತಕ್ಕಂಥ ಸುಪ್ರಭಾತ. ಹ್ಮ್. ಆ ಸುಪ್ರಭಾತದೊಳಗಡೆ ನಾನು ಎದ್ದು ಸ್ನಾನ ಮಾಡ್ಕೊಂಡು ಭಗವಂತನಿಗೆ ಪೂಜೆ ಮಾಡಿ ಆ ನಿರ್ಮಲ್ಯ ದರ್ಶನ ಒಂದ್ಸರಿ ದರ್ಶನ ಮಾಡ್ಕೊಂಡು, ಯಾವಾಗ ಇದು 26 ನಂತರ, ಅಲ್ಲಿ ತನಕ ಅಲ್ಲ, ನಾನು ಈಗ 3 ಗಂಟೆಗೆ ಎದ್ದು ಅಲ್ಲ ಸ್ವಾಮಿ, ಅದೇ ಹೇಳಿದ್ರೆ ಇವತ್ತಿಂದ ನಿಮ್ಮ ಸೇವೆ ಈ ಸಂಜೆ 5 ಗಂಟೆಯಿಂದನೇ ನೀವು ಪ್ರಸಾರ ಮಾಡ್ತೀರಾ ಮಾಹಿತಿಯಲ್ಲಿ? ಇಲ್ಲ ಹೌದು ನಾಳೆ ಬೆಳಗ್ಗೆ ಹೌದು ಹೌದು ಹೌದು. ಇಲ್ಲ ಸ್ವಾಮಿ ಶರಣಂ 5 ಗಂಟೆಗೆ ಎಲ್ಲ ರೆಡಿ ಆಗಿರುತ್ತೆ. 5 ಗಂಟೆಗೆ ಈ 18 ಮೆಟ್ಲು ಅಲ್ಲಿ ಕಾಯಿ ಹೊಡಿಬಾರ್ದು. ಆಮೇಲೆ 18 ಮೆಟ್ಲಿನ ಅಕ್ಕಪಕ್ಕದಲ್ಲಿ ಆ ಭಗವಂತನಿಗೆ ಕಾಣಿಕೆಯಾಗಿ ಹೊಡೆಯೋ ಕಾಯಿಗಳನ್ನ ಹೊಡಿಬೇಕು. ಯಾವುದೇ ರೀತಿ ಫೋಟೋಗಳನ್ನ ತೆಕ್ಕೊಂಡು ಕಾಲಾವಕಾಶಗಳನ್ನ ಹಾಳು ಮಾಡಬಾರ್ದು. ಒಂದು ನಿಮಿಷ ಬೇರೆ ಸ್ವಾಮಿ, ಭಕ್ತಾದಿಗಳಿಗೆ ಒಂದು ನಿಮಿಷ. ಈ ಒಂದು ಮಹಾ ಸೌಭಾಗ್ಯ ಅದು ನಮಗೆ ಆ ಭಗವಂತ ಕೊಟ್ಟಿರೋದು. ನೀವು ಸಂಜೆ ಈಗ ಸನ್ನಿಧಾನದಲ್ಲಿ ಆ ಒಂದು ಮಾಹಿತಿ ಏನ್ ಕೊಡ್ತೀರಾ ಅದನ್ನ ಮೊದಲೇ ಈ ಒಂದು ಚಾನಲ್ ಮೂಲಕ ಎಲ್ಲಾ ಸ್ವಾಮಿಗಳಿಗೆ ನಿಮ್ಮ ಒಂದು ಮಾಹಿತಿ ಯಾವ ಶೈಲಿಯಲ್ಲಿ ಇರುತ್ತೆ ಅನ್ನೋದನ್ನ ಈಗ ಏನ್ ಹೇಳಿದ್ರಿ ಅದನ್ನ ನಿಮ್ಮ ಒಂದು ಏನು ಆ ಒಂದು ಮಾಹಿತಿಯಲ್ಲಿ ಹೇಗೆ ಹೇಳ್ತೀರಾ ಅದನ್ನೇ ಒಂದು ಮಾತಾಡಿ ಸ್ವಾಮಿ, ಹೇಳಿ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ. ಭಕ್ತಾದಿಗಳಲ್ಲಿ ವಿನಂತಿ, ಭಗವಂತನ ಶ್ರೀ ಸನ್ನಿಧಿಗೆ ಶ್ರದ್ಧಾ ಭಕ್ತಿಯಿಂದ ಮಾಲೆ ಧರಿಸಿ ಕಠಿಣವಾದ ವ್ರತ ಆಚರಣೆಯನ್ನ ಮಾಡಿ ಪವಿತ್ರವಾದ ಇರುಮುಡಿಯೊಂದಿಗೆ ಕೈಲಾಸನಾದನಂತಹ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯ ದರ್ಶನಕ್ಕಾಗಿ ಪವಿತ್ರವಾದ ಶಬರಿಮಲೆಗೆ ಆಗಮಿಸುತ್ತಿರುವ ಸರ್ವ ಭಕ್ತಾದಿಗಳು ಸತ್ಯವಾದ 18 ಮೆಟ್ಟಿಲಿನ ಮೇಲೆ ಭಗವಂತನಿಗೆ ಕಾಣಿಕೆಯಾಗಿ ಒಡೆಯುವಂತಹ ತೆಂಗಿನಕಾಯಿಗಳನ್ನ ಒಡೆಯಬಾರದಾಗಿ ಭಕ್ತಾದಿಗಳಲ್ಲಿ ಪ್ರಾರ್ಥಿಸುತ್ತೇವೆ. ಹಾಗೆಯೇ ಭಗವಂತನಿಗೆ ಕಾಣಿಕೆಯಾಗಿ ಒಡೆಯಲು ಸತ್ಯವಾದ 18 ಮೆಟ್ಟಿಲಿನ ಎಡಬದಿ ಮತ್ತು ಬಲಬದಿಗಳಲ್ಲಿ ಬಲಭಾಗದಲ್ಲಿ ಅಡಿಕೆಯಾಗಿ ಒಡೆಯುವ ಕಾಯಿಗಳನ್ನು ಒಡೆಯಲು ಕರಿಕಲ್ಲುಗಳನ್ನು ಏರ್ಪಡಿಸಲಾಗಿದೆ. ಕಡ್ಡಾಯವಾಗಿ ಇದನ್ನ ಬಳಸಬೇಕೆಂದು ಪ್ರಾರ್ಥಿಸುತ್ತೇವೆ. ಹಾಗೆಯೇ ಸತ್ಯವಾದ 18 ಮೆಟ್ಟಿಲಿನ ಮುಂಭಾಗದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ಶ್ರೀ ಸನ್ನಿಧಾನದ ಮುಂಭಾಗದಲ್ಲಿ ಮೊಬೈಲ್ಗಳ ಮುಖಾಂತರ ಫೋಟೋಗಳನ್ನ ತೆಗೆಯುವುದನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಒಬ್ಬೊಬ್ಬ ಅಯ್ಯಪ್ಪ ಭಕ್ತಾದಿಗಳಿಗೂ ದಿವ್ಯ ದರ್ಶನದ ಸೌಭಾಗ್ಯ ಎಲ್ಲರಿಗೂ ತೆಗಿಬೇಕು ಅಂತ ಹೇಳಿದ್ರೆ ನಾವು ದರ್ಶನ ಮಾಡೋದು ಬೇರೆಯವರಿಗೆ ಅದರ ಅವಕಾಶ ಮಾಡಿಕೊಡ್ಬೇಕು. ನಾವು ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನಾವು ಮೊಬೈಲ್ಗಳ ಮುಖಾಂತರ ಫೋಟೋಗಳನ್ನು ತೆಗೆಯುವುದಾಗಿ, ಮೊಬೈಲ್ಗಳನ್ನ ಫೋಟೋ ಮುಖಾಂತರ ತೆಗೆದು ಭಕ್ತಾದಿಗಳಿಗೆ ಅಡಚಣೆ ಉಂಟು ಮಾಡಬಾರದು ಅಂತ ಹೇಳಿ ಭಕ್ತಾದಿಗಳಲ್ಲಿ ಪ್ರಾರ್ಥಿಸ್ತೇವೆ. ದೇವಸ್ಥಾನದ ಸತ್ಯವಾದ 18 ಮೆಟ್ಟಿಲಿನ ಕೆಳಭಾಗದಲ್ಲಿ ಭಗವಂತನಿಗೆ ಶ್ರೇಷ್ಠವಾದ ಅಪ್ಪಂ ಅರವಣ ಕೌಂಟರ್ಗಳನ್ನು ಏರ್ಪಡಿಸಲಾಗಿದೆ. ಸರ್ವ ಭಕ್ತಾದಿಗಳು ಪ್ರಸಾದಗಳನ್ನು ಸ್ವೀಕರಿಸಿ ಮಾಳಿಗೆಪುರ ತಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಅನ್ನದಾನ ವಸ್ತುಗಳಾದಂತಹ ಅಯ್ಯಪ್ಪ ಸ್ವಾಮಿ ದಿವ್ಯ ದರ್ಶನಕ್ಕೆ ಬರುವ ಒಬ್ಬೊಬ್ಬ ಅಯ್ಯಪ್ಪ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸರ್ವ ಭಕ್ತಾದಿಗಳು ಅನ್ನದಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಪ್ರಸಾದವನ್ನ ಸ್ವೀಕರಿಸಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ಕಾಣಿಕೆಗಳನ್ನ ಹುಂಡಿಗಳಲ್ಲಿ ಸಮರ್ಪಣೆ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಪವಿತ್ರವಾದ ಶಬರಿಮಲೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಹಾಗೂ ಬೇಡವಾದ ಆಹಾರದ ಪದಾರ್ಥಗಳನ್ನು ಸೇವಿಸಿ ಕಂಡ ಸ್ಥಳಗಳಲ್ಲಿ ಹಾಕಿ ಪವಿತ್ರಗೊಳಿಸಬಾರದೆಂದು ಪ್ರಾರ್ಥಿಸುತ್ತೇವೆ. ತಿರುವಿದಾಂಗೂರು ದೇವಸ್ಥಾನದ ವತಿಯಿಂದ ಭಕ್ತಾದಿಗಳಿಗಾಗಿ ಶಬರಿಮಲಾ ಶ್ರೀ ಸನ್ನಿಧಾನದ ಹಲವು ಭಾಗಗಳಲ್ಲಿ ಕಸದ ತೊಟ್ಟಿಗಳನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಕಡ್ಡಾಯವಾಗಿ ಪವಿತ್ರವಾದ ಶಬರಿಮಲೆಯನ್ನ ಸುಚಿತ್ರವಾಗಿ ಕಾಪಾಡಬೇಕಾದಲ್ಲಿ ತಿರುವಿದಾಂಗೂರು ದೇವಸ್ಥಾನದ ವತಿಯಿಂದ ಏರ್ಪಡಿಸಿರುವ ಕಸದ ತೊಟ್ಟಿಗಳಲ್ಲಿ ಮಾತ್ರವೇ ಹಾಕತಕ್ಕದ್ದು. ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಏರ್ಪಡಿಸಲಾಗಿದೆ. ಇಳಕಲ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಏರ್ಪಡಿಸಲಾಗಿದೆ. ಆನ್ಲೈನ್ ಟಿಕೆಟ್ ಬುಕ್ ಮಾಡಿ ಬರುವ ಭಕ್ತಾದಿಗಳಿಗೆ ಪಂಪ ಕನ್ನಿಮೂಲ ಗಣಪತಿ ದೇವಸ್ಥಾನದ ಆಂಜನೇಯ ಆಡಿಟೋರಿಯದಲ್ಲಿ ಪರಿಶೀಲನಾ ಕೇಂದ್ರವನ್ನು ಏರ್ಪಡಿಸಲಾಗಿದೆ. ಹಾಗೆಯೇ ಆನ್ಲೈನ್ ಟಿಕೆಟ್ ದೊರಕದೆ ಪಂಪಕ್ಕೆ ಬರುವ ಭಕ್ತಾದಿಗಳಿಗೆ ಸ್ಪಾಟ್ ಬುಕಿಂಗ್ ಕೌಂಟರ್ ಅನ್ನು ಏರ್ಪಡಿಸಲಾಗಿದೆ. ದೇವಸ್ಥಾನದ ಅಯ್ಯಪ್ಪನಿಗೆ ಬೇಕಾಗುವ ಅಭಿಷೇಕ ಮಾಡದೇ ಇರುವಂತ ಭಕ್ತಾದಿಗಳಿಗೆ ಆಡಿ ತುಪ್ಪದ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಭೂತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪೂಜಿಸುವ ಗಂಟೆ ಹಾಗೂ ಚಕ್ರಗಳನ್ನು ದೊರೆಯುತ್ತದೆ.
ಭಕ್ತಾದಿಗಳಿಗೆ ಯಾವುದೇ ರೀತಿ ಇಲ್ಲಿಯ ಒಂದು, ಈಗ ನಾವು ಮಾಲೆ ಹಾಕೊಂಡು ಬಂದಾಗ ನಾವು ಸನ್ಯಾಸಿಗಳಾಗಿರ್ತೀವಿ, ನಮಗೆ ಯಾವುದೇ ವ್ಯವಸ್ಥೆಗಳು ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ನಮಗೆ ಭಗವಂತ ನೇರವಾಗಿ ಕರುಣಿಸ್ತಾನೆ. ನಮಗೆ ಬಿಸಿನೀರು ಸಿಕ್ಕಿಲ್ಲ, ನಮಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ನಮಗೆ ಮಲಗಕ್ಕೆ ಜಾಗ ಸಿಗ್ಲಿಲ್ಲ, ಸರತಿ ಸಾಲಿನಲ್ಲಿ ಬರುವಾಗ ನಮಗೆ ನೂಕಿದ್ರು, ಸಿಟ್ಟು ಮಾಡ್ಕೊಳ್ಬಾರದು. ನಮಗೆ ಏನು ಶಬರಿಮಲೆ ಯಾತ್ರೆಯಲ್ಲಿ ಸಿಕ್ಕಿದೆಯೋ ಅದೇ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಸೌಭಾಗ್ಯ ಅಂತ ತಿಳ್ಕೊಂಡು, ಯಾವುದೇ ರೀತಿ ನಾವು 4 ಮನೆ ಊಟಕ್ಕೆ ಹೋಗ್ಬೇಕು, ಯಾರನ್ನಾದ್ರೂ ಒಬ್ಬರನ್ನ ಕರೆದು ಊಟ ಹಾಕ್ಬೇಕು, ನಾವು ಊಟ ಮಾಡ್ಕೊಂಡು ಬಂದ್ಮೇಲೆ ಅವರು ಹಾಕಿರ್ತಕ್ಕಂಥ ಅನ್ನದಾನನ ನಾವು ಅದನ್ನ ಕಡೆಗಣಿಸಬಾರದು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಶಬರಿಮಲೆಯಲ್ಲಿ ಕೇವಲ 67 ದಿನಗಳಷ್ಟೇ, 67 ದಿನದಲ್ಲಿ ಕಾಡಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಶ್ರೀ ಸನ್ನಿಧಾನದ ಹಲವು ಭಾಗಗಳಲ್ಲಿ ಭಕ್ತಾದಿಗಳಿಗಾಗಿ ಲೈಟಿಂಗ್ ವ್ಯವಸ್ಥೆಗಳನ್ನು ಮಾಡಲಾಗಿರುತ್ತದೆ, ಸ್ವಚ್ಛವಾಗಿಡಲಾಗಿರುತ್ತದೆ, ನೀರಿನ ವ್ಯವಸ್ಥೆಗಳನ್ನು ಮಾಡಲಾಗಿರುತ್ತದೆ. ಭಕ್ತಾದಿಗಳು ದಿನಗಟ್ಟಲೆ ಅಯ್ಯಪ್ಪ ಸ್ವಾಮಿಯನ್ನ ನೋಡ್ಕೊಂಡು ನಿಂತ್ಕೊಂಡ್ರೆ ಬೇರೆಯವರಿಗೆ ವರ್ಷಾನುಗಟ್ಟಲೆ ಕ್ಯೂಗಳಾಗುತ್ತೆ ಅನ್ನೋದಕ್ಕೆ ಪೊಲೀಸ್ ವ್ಯವಸ್ಥೆಗಳನ್ನು ಏರ್ಪಡಿಸಲಾಗಿದೆ. ನಮಗೆ ಯಾವ ವ್ಯವಸ್ಥೆಯಲ್ಲಿ ಉತ್ತಮ ಆಯಿತೋ, ನಾನು ಒಳ್ಳೆ ವ್ರತ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅನ್ಕೊಳ್ಳೋಣ, ನಮಗೆ ಎಲ್ಲಿ ಒಂದು ವ್ರತದಲ್ಲಿ ದೋಷ ಆಯಿತೋ, ಯಾರಿಂದ ನಮಗೆ ಅನ್ಯಾಯ ಆಯಿತೋ, ಅದು ಅಯ್ಯಪ್ಪ ಸ್ವಾಮಿನೇ ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾನಂತ ತಿಳ್ಕೊಂತ ಯಾವುದೇ ರೀತಿಯಲ್ಲೂ ಒಂದು ಶಬರಿಮಲೆ ಯಾತ್ರೆಯಲ್ಲಿ ಯಾರ ಬಗ್ಗೆನೂ ದೂರೋದು ಬೇಡ ಅಂತ ಹೇಳ್ತಾ, ನಮಗೆ ನಿಮ್ಮೆಲ್ಲರಿಗೂ ನಮ್ಮ ಗುರುಸ್ವಾಮಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಆರೋಗ್ಯ, ಐಶ್ವರ್ಯ, ಸಕಲ ಸೌಭಾಗ್ಯಗಳನ್ನ ಕೊಟ್ಟು ಭಗವಂತ ಒಂದು ದಿವ್ಯ ದರ್ಶನವನ್ನ ಎಲ್ಲರಿಗೂ ಕಣ್ತುಂಬ ಕೊಡ್ಲಿ, ಎಲ್ಲರಿಗೂ ಒಂದು ಒಳ್ಳೆ ಆರೋಗ್ಯ ಎಲ್ಲ ರೀತಿಯಲ್ಲೂ ಭಗವಂತ ಕರುಣಿಸ್ಲಿ ಅಂತ ಹೇಳ್ತಾ ಸ್ವಾಮಿ ಶರಣಂ. ಸ್ವಾಮಿ, ಎಷ್ಟು ಭಾಷೆಯಲ್ಲಿ ನೀವು ಮಾಹಿತಿಯನ್ನು ಕೊಡ್ತೀರಾ ಸ್ವಾಮಿ? ಕನ್ನಡ ನಿಮಗೆ ಗೊತ್ತಿರೋದು, ಯಾವ ಭಾಷೆ, ಎಷ್ಟೆಷ್ಟು ಭಾಷೆ? ನಾನು ನನಗೆ ನನ್ನ ಕಾಪಾಡಿರ್ತಕ್ಕಂಥ, ಪ್ರಥಮವಾಗಿ ನಾನಿಲ್ಲಿ ಕೇರಳದಲ್ಲಿ ಇರೋದ್ರಿಂದ ಮೊದಲಿಗೆ ನಾನು ಮಲಯಾಳಿನ ತಗೋಬೇಕಾಗುತ್ತೆ, ಆಮೇಲೆ ನಾನು ಕನ್ನಡನ ತಗೊಳ್ತೀನಿ, ತಮಿಳಲ್ಲಿ ಮಾಹಿತಿಯನ್ನು ಕೊಡ್ತೀನಿ, ನಂತರ ತೆಲುಗಲ್ಲಿ ಕೊಡ್ತೀನಿ, ಟಿಪ್ ಪಾಕೆಟ್ ಮತ್ತೆ ದೇವಸ್ಥಾನದ ನಿಬಂಧನೆಗಳನ್ನ ಹಿಂದಿ ಮತ್ತು ಇಂಗ್ಲಿಷು ನಾನು. ಆಮೇಲೆ ಇನ್ನು ನಮಗೆ ಈ ಕನ್ನಡ ಬರೋದರಿಂದ ತುಳು ನೆಸೆಸಿಟಿ ಇರೋದಿಲ್ಲ, ಆದ್ರೂ ಈ ಶಬರಿಮಲೆಯಲ್ಲಿ ಒಂದು ತುಳು ಭಾಷೆಯಲ್ಲಿ ಅನೌನ್ಸ್ ಮಾಡಿದಾಗ ಆ ಮಂಗಳೂರಿಂದ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಭಾಷೆನೂ ಈ ಶಬರಿಮಲೆಯಲ್ಲಿ ಇದೆಯಾ ಅಂತ ಅವರಿಗೊಂದು ಆಸೆ, ಅಂದ್ರೆ ಅವ್ರದ್ದು ನನ್ನ ಭಾಷೆನೂ ಇದೆಯಾ ಅನ್ನೋ ಒಂದು ಅವರಿಗೆ ಸಂತೋಷ ದೊರಕಲಿ, ಅವರಿಗೊಂದು ಎನರ್ಜಿ ಸಿಗ್ಲಿ ಅಂತ ಹೇಳಿ ನಾನು ತುಳುವಲ್ಲೂ ಅನ್ನದಾನ ಮತ್ತು ಟಿಕ್ ಪಾಕೆಟ್ ಮತ್ತು ಫೋಟೋಗ್ರಾಫಿ ಇದನ್ನೆಲ್ಲ ನಾನು ಒಂದು ಇಂಪಾರ್ಟೆಂಟ್ಗಳನ್ನೆಲ್ಲ ಆಯ್ಕೊಂಡು ತುಳುವಲ್ಲೂ ಮಾತಾಡ್ತೀನಿ. ಮಲಯಾಳಂ, ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ ಮತ್ತೆ ತುಳು ಇಷ್ಟು ಭಾಷೆಯಲ್ಲೂ ನಾವು ಏನಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಪ್ರಥಮವಾಗಿ ಶಬರಿಮಲೆಗೆ ಬರುವಾಗ ಮಲಯಾಳಿ ನನಗೆ ಅರ್ಥ ಆಗಲ್ಲ, ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ. ಇದು ಏನಾಗುತ್ತೆ, ಭಾಷೆ ಒಂದು ಸಮಸ್ಯೆ ಇರೋದ್ರಿಂದ ಅವ್ರಿಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರೆ ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡೋದು, ನಮಗೆ ಆ ಮಾತು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಪೊಲೀಸ್ನವ್ರ ಹತ್ರನೂ ಶಬರಿಮಲೆಯಲ್ಲಿ ಇರ್ತಕ್ಕಂಥವ್ರ ಹತ್ರ ತಿಳ್ಕೊಳ್ಬೇಕಾಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ನಮಗೆ ಮಗುಗೆ ಸಂಬಂಧಪಟ್ಟಿದ್ದು, ಇಲ್ಲ ದೇವ್ರಿಗೆ ಸಂಬಂಧಪಟ್ಟಿದ್ದಾದ್ರೂ ಯಾರ ಹತ್ರ ಕೇಳಿ ತಿಳ್ಕೊಬೋದು. ನಮಗೆ ಮಗುಗೆ ಸಂಬಂಧಪಟ್ಟಿದ್ದು ರೈಲ್ವೆ ಆಗ್ಬೋದು, ಬಸ್ಸಿನ ಆಗ್ಬೋದು, ಏನೋ ಕೇಳಿದಾಗ ಅವ್ರಿಗೆ ಭಾಷೆ ಬರಲ್ಲ ಅಂದಾಗ ಅವ್ರು ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾರೆ, ಅದು ಸಹಜ. ನಾವಾದ್ರೂ ಅದನ್ನ ಮಾಡ್ತೀವಿ. ಹಾಗಾಗಿ ಇಲ್ಲಿ ಒಂದು ಭಾಷೆಗಳ ಕೊರತೆ ಇರೋದ್ರಿಂದ ಆ ಭಗವಂತ ನನ್ನ ಹುಡ್ಕೊಂಡು ಬಂದು ನನ್ನ ನಂಬಿ ಬರ್ತಕ್ಕಂಥವ್ರಿಗೆ ನಾನು ಎದ್ದು ಬಂದು ಕೊಡೋದಕ್ಕಿಂತನೂ ನೀನು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಮನಮುಟ್ಟಂಗೆ ಸಿಟ್ಟು ಮಾಡ್ಕೊಳ್ಳೋದಲೆ, ಕೋಪ ಮಾಡ್ಕೊಳ್ಳೋದಲೆ ಸತತವಾಗಿ 67 ದಿನಾನು 3 ಗಂಟೆಗೆ ಎದ್ದು 1 ಗಂಟೆಗೆ ಭಗವಂತನ ಟೆಂಪಲ್ ಕ್ಲೋಸ್ ಆಗುತ್ತೆ, 3 ಗಂಟೆಗೆ ಮತ್ತೆ ಟೆಂಪಲ್ ಓಪನ್ ಆಗುತ್ತೆ, 10:15ಗೆ ಹರಿವರಸನಂ, ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದ್ರೆ 11:15ಗೆ ಹರಿವರಸನಂ, 12 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ನಾನು ಎಲ್ಲನೂ ರೆಡಿ ಮಾಡ್ಕೊಂಡು ಔಷಧಿ ಮಾತ್ರೆಯನ್ನೆಲ್ಲ ತಗೊಂಡು ಮಲ್ಲಕ್ಕೆ 12:15 12:15 ಆಗುತ್ತೆ. ಮತ್ತೆ 3 ಗಂಟೆಗೆ 2:15ಗೆ ಅಲಾರಾಮ್ ಇಟ್ಕೊಳ್ತೀನಿ, 3 ಗಂಟೆಗೆ ಎದ್ದು ಸ್ನಾನ ಪೂಜೆ. ನಾನು ಇದಿಷ್ಟು 9 ತಿಂಗಳು ನಾನು ನನ್ನ ಹೆಂಡತಿ ಮಕ್ಕಳು ಕುಟುಂಬಕ್ಕಾಗಿ ನಾನು ಅಲ್ಲಿ ಶ್ರಮಿಸ್ತೀನಿ. 3 ತಿಂಗಳು ಅಯ್ಯಪ್ಪನ ನಂಬಿ ಬರೋಂಥವ್ರಿಗೆ ನಾನಿಲ್ಲಿ ಸತತವಾಗಿ ಒಂದು ಚೂರು ಅವ್ರ ಮನಸ್ಸಿಗೆ ಬೇಜಾರಾಗದಲ್ಲೇ ನಾನು ಸರ್ವಿಸ್ ಕೊಡಬೇಕು ಅಂತೇಳಿ ವಾಲಂಟ್ರಿಯಾಗಿ ನಾನು ಬಂದಿರ್ತೀನಿ. ನನ್ನ ಈ ಒಂದು ಸರ್ವಿಸಲ್ಲಿ ನಾನು ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಡಲ್ಲ. ಭಗವಂತನ ಹತ್ರ ಪ್ರಾರ್ಥನೆ ಮಾಡೋದು, ನೀನು ನಂಬ್ಕೊಂಡು ಬಂದವರಿಗೆ ನೀನು ಸರ್ವಿಸನ್ನು ನನ್ನ ಹತ್ರ ಒಳ್ಳೆ ರೀತಿಯಲ್ಲಿ ಕೊಡಿಸು,
ಸಿಟ್ಟು ಬರೆಸ್ಬೇಡ, ಕೋಪ ಅಂದ್ರೆ ಸಿಟ್ಟು ಯಾಕೆ ನಾನು ಗಡಿಬಿಡಿ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು 3 ಗಂಟೆಗೆ ಎದ್ದು ಮತ್ತೆ 12 ಗಂಟೆಗೆ ಮಲಗಿ 12ವರೆಗೆ ಮಲಗಿದ್ರಿಂದ ಈ ನಿದ್ರೆ ಅಂಶ ಕಮ್ಮಿ ಇದ್ದಾಗ ಮತ್ತೆ ಸ್ವಾಮಿಗಳು ಕೇಳಿದ್ದನ್ನೇ ಕೇಳ್ತಾರೆ. ಹೊರಗಡೆ ಒಂದು ಮೈಕ್ ಕಟ್ಟಿದಾಗ ಏನಾಗುತ್ತೆ, ಸುಮ್ಮನೆ ಆದ್ರೂ ಅವ್ರ ಕಡೆಯವ್ರು ಇಲ್ಲಿ ನಿಂತಿರ್ತಾರೆ, ಇವ್ರು ಬಂದು ಕೂಗ್ತಾರೆ, ಅವಾಗ ಅವ್ರು ಏನ್ ಮಾಡ್ತಾರೆ, ಮೈಕ್ ಆಫ್ ಮಾಡ್ತಾರೆ. ಅದು ಬೇರೆ ಒಬ್ರು ಇಂಪಾರ್ಟೆಂಟ್ ಆಗಿ ಬಂದು ನಿಂತಿರ್ತಾರೆ, ಅವಾಗ ಗಂಟೆಗಟ್ಟಲೆ ಇವ್ರು ಮೈಕ್ ಕೊಡಲ್ಲ. ಅದನ್ನೆಲ್ಲ ಕಣ್ಣಲ್ಲಿ ನೋಡಿದಾಗ ಒಳಗಡೆನೆ ಕಣ್ಣೀರು, ಒಳಗಡೆನೆ ಅದೊಂದು ಮನಸ್ಸಲ್ಲಿ ಇರ್ತಕ್ಕಂಥ ನೋವು ನನ್ನ ಒಬ್ಬನಿಗೆ ಗೊತ್ತಿರುತ್ತೆ. ಹಾಗಾಗಿ ಸ್ವಾಮಿಗಳು ತಪ್ಪು ಮಾಡೋದು ಸಹಜ, ಆದರೆ ನನ್ನ ತಪ್ಪು ಎಷ್ಟು ಜನಕ್ಕೆ ಅದು ಉಪದ್ರ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಎಲ್ಲರೂ 5 ಬೆರಳು ಒಂದೇ ತರ ಇರಲ್ಲ, ಎಲ್ಲರೂ ಒಂದೇ ಮನಸ್ಸಿಂದ ಇರಲ್ಲ. ಬಟ್ ನಾವು ತಪ್ಪು ಮಾಡುವಾಗ, ನಾವು ಸನ್ನಿಧಾನದಲ್ಲಿ ಬಂದು ತಪ್ಪು ಮಾಡುವಾಗ ಅವ್ರು ಏನ್ ಮಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಕೊರಳಲ್ಲಿ ಮಾಲೆ ಇರುತ್ತೆ, ಇರುಮುಡಿ ಇರುತ್ತೆ, ಇರುಮುಡಿಗೆ ಸಮರ್ಪಣೆ ಮಾಡಿ ದರ್ಶನ ಮಾಡಿ ಬಂದಿರ್ತೀವಿ. ಎಲ್ಲ ಮಾಡಿ ಪುಣ್ಯ ತಗೊಂಡೋಗಂತ ಟೈಮಲ್ಲಿ ಅವ್ರ ಹತ್ರ ನಾವು ಬೈಸ್ಕೊಂಡಾಗ ಅದಕ್ಕೆ ಇನ್ನೇನು ಒಂದು ಉದಾಹರಣೆ ಯಾವ ರೀತಿ ಕೊಡಬೇಕು ಅನ್ನೋದನ್ನ ನೀವೇ ತಿಳ್ಕೊಂಡ್ರಾಯ್ತು. ಯಾವುದೇ ರೀತಿಯಲ್ಲೂ ನಾವು ತಪ್ಪು ಮಾಡಬಾರ್ದು. ನಾವು ಸತತವಾಗಿ 48 ದಿನ ವ್ರತ ಮಾಡಿ ಭಗವಂತನ ಹತ್ರ ನಾವು ದರ್ಶನ ಮಾಡಕ್ ಬಂದು ದರ್ಶನ ಮಾಡಿ ನನ್ನ ಮನೆಗೆ ತುಪ್ಪ ಮತ್ತೆ ಅಕ್ಕಿ ಆ ಭಗವಂತನಿಗೆ, ಇಲ್ಲಿ ಅಕ್ಕಿಗಳನ್ನೆಲ್ಲ ಬಿಸಾಡೋದು ಬೇಡ. ಆ ಅಕ್ಕಿಗಳನ್ನ ಇದು ಮಾಡಿದ್ರೆ ಏನ್ ಮಾಡ್ತಾರೆ, ಅವ್ರನ್ನ ತಗೊಂಡೋಗಿ ಅವರು ಟ್ರ್ಯಾಕ್ಟರಲ್ಲಿ ಲಿಫ್ಟ್ ಮಾಡಿ ತಗೊಂಡೋಗಿ ಬೇರೆ ಕಡೆ ಬಿಸಾಡ್ತಾರೆ. ಹಾಗಾಗಿ ನಾವು ಇಲ್ಲಿ ತಂದಿರ್ತಕ್ಕಂಥ ಅಕ್ಕಿನ ಮನೆಗೆ ತಗೊಂಡೋಗಿ ಅದರಲ್ಲಿ ಪಾಯಸ ಮಾಡಿ 10 ಜನಕ್ಕೆ ನಾವು ಪ್ರಸಾದವಾಗಿ ಕೊಟ್ರೆ ಅಯ್ಯಪ್ಪನ ಪ್ರಸಾದ ಅಂತ ಹೇಳಿದ್ರೆ ಅದು ಅದ್ಭುತ. ಇಲ್ಲಿ ಬಂದು ತಗೊಂಡೋಗಿರೋದ್ರಿಂದ ಅದು ಅದ್ಭುತ. ಹಾಗಾಗಿ ಇಲ್ಲಿ ಅಕ್ಕಿಗಳನ್ನ ಬಿಸಾಡೋದು ಬೇಡ, ಅದನ್ನ ತಗೊಂಡೋಗಿ ಮನೆಗೆ ಹೋಗಿ ಪಾಯಸ ಮಾಡಿ ಅದನ್ನ 4 ಜನಕ್ಕೆ ಪ್ರಸಾದವಾಗಿ ಕೊಟ್ಟರೆ ಅದ್ರದ್ದೊಂದು ಪುಣ್ಯ ಹೊತ್ಕೊಂಡು ಹೋಗಿದ್ದು ನಮ್ಮ ಇದು. ಅದನ್ನ ತಗೊಂಡೋಗಿ ಅವ್ರಿಗೆ ಮಾಡಿಕೊಟ್ಟಿರೋದ್ರಿಂದ ನಮ್ಮ ಮುಖಾಂತರ ಭಗವಂತನ ಹತ್ರ ಬರ್ದಲೆ ಆ ಭಗವಂತನ ಪ್ರಸಾದ ಸಿಕ್ತು ಅಂತ ಹೇಳಿದ್ರೆ ನಮಗೆಷ್ಟು ಪುಣ್ಯ ಸಿಕ್ಕಿದೆಯೋ ಅಷ್ಟೇ ಪುಣ್ಯ ಅವ್ರಿಗೂ ಸಿಕ್ಕಿರುತ್ತೆ ಅಂತ ಹೇಳ್ತಾ ನನ್ನ ಒಂದು ಈ ಒಂದು 2024-25 ತನಕ ಒಂದು ಸೇವೆಯಲ್ಲಿ ಆ ಭಗವಂತ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸೇವೆ ಮಾಡಕ್ಕಂತ ಭಾಗ್ಯ ಕೊಡ್ಲಿ. ನನ್ನ ಗಂಟ್ಲು ಮೊದಲಿನಿಂದ ಕೊನೆಯವರೆಗೂ ಇದೇ ತರ ಒಂದೇ ತರ ಇರಲಿ. ಗಂಟ್ಲಲ್ಲಿ ಏರುಪೇರಾಗೋದು ಬೇಡ, ಆಮೇಲೆ ಆರೋಗ್ಯದಲ್ಲಿ ಏರುಪೇರಾಗೋದು ಬೇಡ. ನಾನು 24 ಗಂಟೆ ಇಂಟು 67 ದಿನನೂ ನಾನು ಸರ್ವಿಸ್ ಸಂತೋಷವಾಗಿ ಕೊಡ್ತೀನಿ. ಅದಕ್ಕಾಗಿ ನನ್ನ ಭಗವಂತ ಕರ್ಕೊಂಡು ಬಂದಿರೋದು. ನಾವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡಿದ್ರೂ ಒಂದಲ್ಲ ಒಂದು ದಿನ ಬಿಟ್ಟು ಹೋಗ್ಬೇಕು. ಈಗಲೂ ಅಷ್ಟೇ ನಾನು ಬಂದು ಬಳಗ ಕಣ್ಣು ಬಳ್ಳಿ ನನ್ನ ಎಲ್ಲ ವ್ಯವಹಾರಗಳನ್ನ ಬಿಟ್ಟು ನಾನು ಶಬರಿಮಲೆಗೆ ಬಂದಿದ್ದೀನಿ. ಶಬರಿಮಲೆಗೆ ಬಂದಿರೋ ರೀತಿಯಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾನೆ ಅಂದಾಗ ಅಲ್ಲಿಗೆ ಹೋಗಿದ್ರು ನಾವು ಹಿಂದ್ಗಡೆ ಯಾವುದನ್ನು ತಿರುಗಿ ನೋಡಲ್ಲ. ಈಗಲೂ ಅಷ್ಟೇನೆ ನಾನು ಯಾವುದನ್ನು ತಿರುಗಿ ನೋಡಲ್ಲ. ಭಗವಂತನ ಸೇವೆ ಮಾಡಿ ನಾನು ಒಂದು ದಿನ ಮನೆಗೆ ಹೋದಾಗ ನನಗೆ ಎಲ್ಲರೂ ಸಿಗ್ತಾರೆ. ಭಗವಂತನ ಸೇವೆನೇ ಮುಖ್ಯ. ನನ್ನನ್ನು ಶಬರಿಮಲೆ ಕರ್ಕೊಂಡು ಬಂದಿದ್ದಾನೆ ಸೇವೆ ಕೊಡಕ್ಕಾಗಿ. ನಾನು ಸೇವೆ ಕೊಡ್ತೀನಿ. ನನ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರು ನಾನು ಭಗವಂತನ ಹತ್ರ ನಾನು ಅದನ್ನ ಸರಿ ಮಾಡಿಕೊಂಡು ಸೇವೆಗಳನ್ನ ಕೊಡ್ತೀನಿ ಅಂತ ಹೇಳ್ತೀನಿ. ಸ್ವಾಮಿ ಶರಣ ಸ್ವಾಮಿಗಳೇ, ಈ ಒಂದು ಮಹಾ ಸೇವೆಯನ್ನ ನಮಗೆ ಎಷ್ಟು ಸಮಯ ಅವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ, ಶಬರಿಮಲೆ ಸನ್ನಿಧಾನದಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅಂದ್ರೆ ನಾವು ಅವರಿಗೆ ಎಷ್ಟು ಕೃತಜ್ಞರಾಗಿರ್ಬೇಕು, ಈ ಸ್ವಾಮಿಗಳ ಪಾದಕ್ಕೆ ನಾವು ಎಷ್ಟು ದೈರ್ಘದಂಡ ನಮಸ್ಕಾರ ಹಾಕ್ಬೇಕು ಅನ್ನೋದನ್ನ ಅರ್ಥೈಸ್ಕೊಳ್ಳಿ. ಅದನ್ನು ನಾವು ಬಿಡಿಸಿ ಬೇರೆ ಹೇಳ್ಬೇಕಾಗಿಲ್ಲ. ಪ್ರತಿಯೊಂದು ಮಾತನ್ನ ಹೇಳ್ಬೇಕಾದ್ರೆ ಎಲ್ಲಾ ಸ್ವಾಮಿಗಳು ಒಳ್ಳೇದಾಗಬೇಕು. ಮತ್ತೆ 67 ದಿನಗಳ ಕಾಲ ಕೇವಲ 2 ಗಂಟೆಗಳ ಕಾಲ ವಿಶ್ರಾಂತಿ ತಗೊಳ್ಳೋಕ್ಕೆ ಅವ್ರಿಗೆ ಸಮಯಾವಕಾಶ, ಅದು ಕೂಡ ಕೆಲವೊಮ್ಮೆ ದೊರಕೋದಿಲ್ಲ. 1 ಗಂಟೆ ಆಗುತ್ತೆ ಊಟ ಮಾಡಿದಾಗ, ಮತ್ತೆ 2:45ಗೆ ಅವರು ರೆಡಿ ಆಗಬೇಕು ಅಂದ್ರೆ 1:45 ಗಂಟೆ 1:15 ಗಂಟೆ ಮಾತ್ರ ವಿಶ್ರಾಂತಿ ತಗೊಳ್ತಾರೆ ಅಂದ್ರೆ ಅವರ ಸೇವೆ ಎಷ್ಟೊಂದು ಅಮೂಲ್ಯವಾದದ್ದು. ಆ ಸ್ವಾಮಿಗಳ ಆತಂಕವನ್ನ ಎಷ್ಟು ನಿವಾರಿಸ್ತಾರೆ ಅಂತ ಸೇವೆಯನ್ನ ಮಾಡುತ್ತಿರುವಂತಹ ಶ್ರೀಯುತ ಕುಮಾರ್ ಗುರುಸ್ವಾಮಿಗಳು ಆ ಒಂದು ನೀಲಕಲ್ಲಲ್ಲಿ ಸೇವೆ ಮಾಡುತ್ತಾ ಬಂದು ಕಳೆದ 2 ವರ್ಷದಿಂದ ಶಬರಿಮಲೆ ಸನ್ನಿಧಾನಕ್ಕೆ ಬರಲಿಕ್ಕೆ ಕಾರಣ ಪ್ರಮುಖವಾಗಿ ಆ ಒಂದು ನಾವು ನಾವು ಹೇಳಲೇಬೇಕು, ಆ ಗುರುಸ್ವಾಮಿಗಳನ್ನ ನೆನೆಸ್ಕೊಳ್ಳೇಬೇಕು. ಅವ್ರನ್ನ ಕುಮಾರ್ ಗುರುಸ್ವಾಮಿಗಳ ಒಂದು ಅಪ್ಪಣೆಯನ್ನ ಪಡೆದು ಶ್ರೀನಿವಾಸ್ ಸ್ವಾಮಿಗಳು ಅಲ್ಲಿ ಸೇವೆಯನ್ನ ಮಾಡ್ತಾ ಇದ್ರು. ಅವರು ಆಕಸ್ಮಿಕವಾಗಿ ಒಂದು ಅಪಘಾತಕ್ಕೆ ತುತ್ತಾಗಿ ಸ್ವಾಮಿಯಲ್ಲಿ ಶರಣಾದ್ರಿಂದ ಆ ಒಂದು ಭಾಗ್ಯ, ಆ ಒಂದು ಸೇವೆ ಇವರಿಗೆ ಬಂದಿದ್ದು. ಅವಾಗಲೂ ಬಹಳ ನೊಂದ್ಕೊಂಡ್ರು ಆ ಸ್ವಾಮಿಯ ಕೊರತೆ ಅಂತ. ಸ್ವಾಮಿ, ಈಗ ಒಂದೇ ಒಂದು ನಾವು ನಿಮಗೆ 67 ದಿನಗಳಲ್ಲಿ ನಾವು ಮತ್ತೆ ನಿಮಗೆ ನೀವೇ ಕರೆ ಮಾಡಬೇಕು ಯಾವಾಗಾದ್ರೂ, ಯಾಕೆಂದ್ರೆ ಆ ಸಮಯದಲ್ಲಿ ನಾವು ಯಾವಾಗ ಕರೆ ಮಾಡ್ತೀವೋ ಗೊತ್ತಿಲ್ಲ, ಸುದೀರ್ಘವಾಗಿ ಹೇಳಿಸ್ತಾ ಇದ್ದೀರಾ. ಈಗ ಒಂದು ವಿಚಾರ ನೀವು ಎಲ್ಲವನ್ನು ತಿಳಿಸಿದ್ರಿ, ಆದ್ರೆ ಒಂದು ಆತಂಕವನ್ನ ದೂರ ಮಾಡುವಂತ ಧ್ವನಿ ನಿಮ್ಮಲ್ಲಿ ಇರುತ್ತೆ. ಯಾರೋ ಒಬ್ರು ಸ್ವಾಮಿಗಳು ತಪ್ಪಿಸ್ಕೊಂಡಿರ್ತಾರೆ. ಆ ಸ್ವಾಮಿಗಳನ್ನ ತಪ್ಪಿಸ್ಕೊಂಡಾಗ ಯಾವ ರೀತಿ ನೀವು
ಅದನ್ನು ಅನೌನ್ಸ್ ಮೂಲಕ ತಿಳಿಸ್ತೀರಾ ಅನ್ನೋದನ್ನ ಒಂದು ತಿಳಿಸಿ. ನೀವು ಕೆಲ ಕಾಲ ವಿಶ್ರಾಂತಿ ಪಡ್ಕೋಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇಂದು ಸಂಜೆ 5 ಗಂಟೆಯಿಂದ ಅನವರತ ನಿಮ್ಮ ಸೇವೆ ನಡೀತಾ ಇರುತ್ತೆ. ಅದಕ್ಕಾಗಿ ನಿಮಗೆ ಎಲ್ಲ ಸ್ವಾಮಿ ಅಯ್ಯಪ್ಪನ ಭಕ್ತರು ಮತ್ತು ಪ್ರತಿಯೊಬ್ಬ ಭಕ್ತರ ಪರವಾಗಿ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆ ಭಗವಂತ ಸನ್ನಿಧಾನದಲ್ಲಿ ಇಷ್ಟು ದಿನ ಇರೋಂಥದ್ದೇ ಮಹಾಭಾಗ್ಯ. ಆ ಮಹಾಭಾಗ್ಯವನ್ನು ಕರುಣಿಸಿ ಸತತವಾಗಿ ಮಾತನಾಡುವಂತಹ ಒಂದು ನಿಮ್ಮ ಕಂಠಕ್ಕೆ ಆ ಭಗವಂತ ಮತ್ತಷ್ಟು ಆ ನೀಲಕಂಠನ ತನಯ ಶಕ್ತಿಯನ್ನು ಕೊಡಲಿ ಮತ್ತು ನಿಮಗೆ ಆ ಭಗವಂತನ ಒಂದು ಶಕ್ತಿ ಹೆಚ್ಚಾಗಿ ಕೊಡಲಿ ಅಂತ ಪ್ರತಿಯೊಬ್ಬ ಇರುಮುಡಿಯನ್ನು ತುಂಬುವ ಭಕ್ತರು ಇವರನ್ನ ಒಂದು ಕುರಿತು ಇವರ ಕುಟುಂಬದ ಕುರಿತು ಪ್ರಾರ್ಥನೆ ಮಾಡಿ ಅಂತ ನಾನು ಈ ಮೂಲಕ ಕೋರ್ತಾ, ಯಾರಾದರೂ ಒಬ್ಬರು ತಪ್ಪಿಸ್ಕೊಂಡ್ರ ಹೇಗಿರುತ್ತೆ ಅನ್ನೋದನ್ನ ಈಗ ಅವರು ತಿಳಿಸುತ್ತಾ ಈ ಒಂದು ವಿಶೇಷವಾದ ಸಂದರ್ಶನವನ್ನು ದೂರವಾಣಿ ಮೂಲಕ ಇದು ನೇರವಾಗಿ 15/11/2024 ತಮ್ಮ ಅತ್ಯಮೂಲ್ಯ ಸಮಯವನ್ನು ನೀಡಿದಂತಹ ಸ್ವಾಮಿಗಳಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಈಗ ಒಬ್ಬರು ತಪ್ಪಿಸ್ಕೊಂಡ್ರೆ ಹೇಗಿರುತ್ತೆ ಅನ್ನೋದನ್ನ ಅವರು ತಿಳಿಸ್ತಾರೆ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ತಪ್ಪಿಸಿಕೊಂಡವರ ಗಮನಕ್ಕೆ ಕರ್ನಾಟಕ ಚಿಕ್ಕಮಗಳೂರು ಜಿಲ್ಲೆ ಬೇರವಳ್ಳಿ ಮಸಂದೂರು ಎಂಬ ಸ್ಥಳದಿಂದ ಬಂದಿರುವಂತಹ ರವೀಂದ್ರ ಗುರುಸ್ವಾಮಿ ಹಾಗೂ ಅವರ ಜೊತೆಯಲ್ಲಿ ಬಂದಿರುವ ಅಯ್ಯಪ್ಪ ಭಕ್ತಾದಿಗಳು ಸನ್ನಿಧಾನದ ಯಾವುದೇ ಭಾಗದಲ್ಲಿದ್ದರೂ ಸನ್ನಿಧಾನದ ಮಾಹಿತಿ ಕಚೇರಿಗೆ ಬರಬೇಕೆಂದು ಪ್ರಾರ್ಥಿಸುತ್ತೇವೆ. ತಮ್ಮ ಜೊತೆಯಲ್ಲಿ ಬಂದಿರುವ 4 ವರ್ಷದ ಕೀರ್ತನ್ ಎಂಬ ಚಿಕ್ಕ ಮಣಿಕಂಠನು ಜೊತೆಗಾರರಿಂದ ತಪ್ಪಿಸಿಕೊಂಡು ಬಹಳ ಸಮಯದಿಂದ ಸನ್ನಿಧಾನದ ಮಾಹಿತಿ ಕಚೇರಿಯ ಬಳಿ ಕಾದಿರುತ್ತಾರೆ. ರವೀಂದ್ರ ಗುರುಸ್ವಾಮಿ ಹಾಗೂ ಅವರ ಸಂಗಡಿಗರು ಸನ್ನಿಧಾನದ ಯಾವುದೇ ಭಾಗದಲ್ಲಿದ್ದರೂ ಬಹುಬೇಗನೆ ಸನ್ನಿಧಾನದ ಮಾಹಿತಿ ಕಚೇರಿಗೆ ಬಂದು ಜೊತೆಯಲ್ಲಿ ಬಂದಿರುವ ಕೀರ್ತನ್ ಎಂಬ ಚಿಕ್ಕ ಮಣಿಕಂಠನನ್ನ ಕರೆದೊಯ್ಯಬೇಕೆಂದು ಪ್ರಾರ್ಥಿಸುತ್ತೇವೆ. ಸ್ವಾಮಿ ಶರಣಂ. സ്വാമി ശരണമയ്യപ്പ. അയ്യപ്പൻ ഭക്തന്മാர்கள் கவனத்துக்கு ശബരിമല ഭഗവാൻ അയ്യപ്പ സ്വാമിയുടെ ദിവ്യ ദർശനത്തിற்காக சன்னிதானத்தில் வந்துள்ள மணிகண்டன் சுவாமி தாங்கள் சன்னிதானம் சுற்றுப்புறத்தில் எங்கிருந்தாலும் உடனடியாக சன்னிதானம் தகவல் நிலையத்தில் தொடர்பு கொள்ளும்படி வேண்டிக் கொள்கிறோம். உங்கள் கூட வந்துள்ள குமார் சுவாமி உங்களுக்காக ரொம்ப நேரமாக சன்னிதானம் விளம்பரம் நிலையத்தில் உங்களுக்காக காத்து கொண்டிருக்கின்றார்கள். స్వామి శరణం. స్వామియే శరణం అయ్యప్ప. అయ్యప్ప భక్తుల గమనిక, శబరిమల అయ్యప్ప భగవంతుడి దివ్య దర్శనం కోసం హైదరాబాద్ నుంచి వచ్చిన నాథు స్వామి మీరిప్పుడు సన్నిధానం ప్రాంతములు ఎక్కడ ఉన్నా దయచేసి సన్నిధానం ప్రచారం కేంద్రంకు రాగలరు. మీరు గత వచ్చిన నరేంద్ర రెడ్డి స్వామి మీరు కోసం ఎక్కువ సమయం నుంచి సన్నిధానం ప్రచారం కేంద్రంలో వెయిట్ చేస్తున్నారు. స్వామి శరణం. స్వామి శరణమయ్యప్ప. ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ, ನಿಮ್ಮ ಅತ್ಯಮೂಲ್ಯವಾದ ಆ ಒಂದು ದೈವಿಕ ಕ್ಷಣಗಳನ್ನ ಎಲ್ಲ ಸ್ವಾಮಿ ಭಕ್ತರಿಗೆ ಕೊಟ್ಟಿದ್ದೀರಾ. ನಿಮ್ಮ ಒಂದು ಸೇವೆಯನ್ನ ಬಣ್ಣಿಸಲು ಪದಗಳನ್ನ ಹುಡುಕ್ಲಿಕ್ಕೆ ಈ ಶಬ್ದಕೋಶವನ್ನೇ ಹುಡುಕ್ಬೇಕು ಅಂತ ಸೇವೆಯನ್ನ ಮಾಡ್ತಾ ಇದ್ದೀರಾ. ಈ ಸೇವೆ ನಿರಂತರವಾಗಿ ನಿಮ್ಮ ಜೀವನ ಪರ್ಯಂತವೂ ಆ ಭಗವಂತ ಕರುಣಿಸ್ಲಿ ಅಂತ ನಾವು ಆ ಭಗವಂತ ಧರ್ಮಶಾಸ್ತ್ರನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಿಮ್ಮ ಸೇವೆಯ ಈ ಅತ್ಯಮೂಲ್ಯ ಸಮಯದಲ್ಲಿ ನಮಗಾಗಿ ಆ ಭಕ್ತರಿಗಾಗಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಆತಂಕವನ್ನ ನಿವಾರಿಸುವ ಆ ಧ್ವನಿಗೆ ಮತ್ತಷ್ಟು ಶಕ್ತಿಯನ್ನ ಆ ಭಗವಂತ ಕರುಣಿಸ್ಲಿ. ತುಂಬಾ ತುಂಬಾ ಧನ್ಯವಾದಗಳು ಸ್ವಾಮಿ. ಗುರುಸ್ವಾಮಿ ಹೇಳಿ ಸ್ವಾಮಿ. ಗುರುಸ್ವಾಮಿ ಸ್ವಾಮಿ ಶರಣ ಗುರುಸ್ವಾಮಿ, ನಾನು ಈಗೇನು ಹೇಳ್ತೀನಿ ಅದು ನನಗೆ ಬಹಳ ಇಂಪಾರ್ಟೆಂಟ್ ಸ್ವಾಮಿ. ಖಂಡಿತ. ಭಗವಂತನ ಕೀರ್ತಿ ಮೂರ್ತಿ ಚಿಕ್ಕದಾದರೂ ಭಗವಂತನ ಕೀರ್ತಿ ಬಹಳ ದೊಡ್ಡದು. ಆ ಭಗವಂತನ ಕೀರ್ತಿಯನ್ನ ಅಲೆಗಳ ಮುಖಾಂತರ ಮನಗಳ ಮುಖಾಂತರ ಆ ಒಂದು ಗ್ರಾಮ ಮತ್ತೆ ಹಳ್ಳಿ, ಜಿಲ್ಲೆ, ತಾಲೂಕು, ನಮ್ಮ ರಾಜ್ಯ, ದೇಶಗಳ ಪ್ರಪಂಚಕ್ಕೆಲ್ಲ ನೀವು ಆ ಒಂದು ಭಗವಂತನ ಕೀರ್ತಿನ, ಆ ಭಗವಂತನ ಒಂದು ಮಹಿಮೆನ, ಆ ಭಗವಂತನ ಒಂದು ಸತ್ಯವನ್ನ ನೀವೆಲ್ಲರಿಗೂ ಮನ ಮುಟ್ಟಿಸೋ ಥರದಲ್ಲಿ ನಮ್ದೊಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಎಲ್ಲರಿಗೂ ಮುಟ್ಟಿಸ್ತಾ ಇದ್ದೀರಾ. ಆ ಭಗವಂತರ ಬಗ್ಗೆ ಎಷ್ಟೋ ಜನಗಳಿಗೆ ಅಯ್ಯಪ್ಪ ಸ್ವಾಮಿ ಅನ್ನೋದು ಗೊತ್ತು, ಆದರೆ ಹೆಂಗಿತ್ತು, ಹೇಗಿತ್ತು, ಹೇಗಿರ್ಬೇಕು, ಹೇಗಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ.
ನಿಮ್ಮ ಮುಖಾಂತರ, ನನ್ನ ಗುರುಸ್ವಾಮಿ ಮುಖಾಂತರ ಪ್ರತಿಯೊಬ್ಬರಿಗೂ ಪ್ರತಿ ದಿನಗಳಲ್ಲಿ, ಈಗ ನಾವಾದ್ರೆ ನವೆಂಬರ್ 1ನೇ ತಾರೀಕಿಂದ ಜನವರಿ 31ರವರೆಗೆ ಕಠಿಣವಾದಂತಹ ವ್ರತದಲ್ಲಿರ್ತೀವಿ. ನೀವು 365 ಇಂಟು ಅದು ಎಷ್ಟೋ ವರ್ಷಗಳ ಕಾಲ ನಿಮಗೆ ಆ ಭಗವಂತ ಆರೋಗ್ಯ, ಐಶ್ವರ್ಯ, ಸಕಲ ಸೌಭಾಗ್ಯಗಳನ್ನ ಕೊಡ್ಲಿ. ನಿಮ್ಮ ಕಂಠ ಇರ್ಬೋದು, ನಿಮ್ಮ ಒಂದು ತಾಳ್ಮೆ ಇರ್ಬೋದು, ನನ್ನ ಗುರುಸ್ವಾಮಿಗೆ ಆ ಭಗವಂತ ಇನ್ನೂ ಅತಿ ಹೆಚ್ಚಾಗಿ ಕೊಡ್ಲಿ. ಆ ಭಗವಂತನ ಕೀರ್ತಿನ ನೀವು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ನೀವು, ಆ ಭಗವಂತ ನಿಮಗೆ ಎಲ್ಲದರಲ್ಲೂ ಭಗವಂತ ನಿಮಗೂ, ಅಕ್ಕರಿಗೂ, ಮಕ್ಕಳಿಗೂ, ನಿಮ್ಮ ಕುಟುಂಬದ ಎಲ್ಲ ನಿಮಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ, ಹಾಗೂ ನಿಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರ್ತಕ್ಕಂಥ ಸರ್ವ ಭಕ್ತಾದಿಗಳಿಗೂ ಭಗವಂತ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ. ಇನ್ನು ನಿಮಗೆ ಆ ಒಂದು ಕೀರ್ತಿನ ಅತಿ ಹೆಚ್ಚು ಹೊಗಳಿ ಆ ಪ್ರಚಾರ ಮಾಡ್ತಕ್ಕಂಥ ಶಕ್ತಿ ನಿಮಗೆ ಕೊಡ್ಲಿ ಅಂತೇಳಿ ನನ್ನ ಗುರುಸ್ವಾಮಿಗೆ ನಾನು ಶಬರಿಮಲೆಯಿಂದ, ಅಯ್ಯಪ್ಪನ ಸನ್ನಿಧಿಯಿಂದ ತುಂಬಾ ಹತ್ತಿರದಲ್ಲೇ ಆ ಭಗವಂತನಿಗೆ ಕೇಳೋ ರೀತಿಯಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ ಸ್ವಾಮಿ. ಸ್ವಾಮಿ ನಿಮಗೆ ಆರೋಗ್ಯ, ಐಶ್ವರ್ಯ, ಸಕಲ ಸೌಭಾಗ್ಯಗಳು ನಿಮಗೆ. ನನ್ನ ಗುರುಸ್ವಾಮಿ, ಅಣ್ಣನ ಗುರುಸ್ವಾಮಿಗೆ ಆ ಭಗವಂತ ತುಂಬಾ ಹತ್ತಿರದಲ್ಲಿ, ಯಾಕೆ ಅಂತ ಹೇಳಿದ್ರೆ ಆ ಭಗವಂತನ ಕೀರ್ತಿನ ನೀವು ಎಲ್ಲರ ಮನಸ್ಸಿಗೆ ಮುಟ್ಟೋ ಥರದಲ್ಲಿ ನೀವು ಅವರಿಗೆ ಮುಟ್ಟಿಸ್ತಾ ಇದ್ದೀರಾ ಅಂದಾಗ ಆ ಭಗವಂತ ನಿಮಗೆ ಎಲ್ಲರಿಗೂ ಆ ಭಾಗ್ಯ ಸಿಕ್ಕಿಲ್ಲ, ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ತುಂಬಾ ಹತ್ತಿರದಲ್ಲಿ ಇರ್ತಕ್ಕಂಥ ಭಗವಂತನಿಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಮಗ ನೀವು. ನಿಮಗೆ ಅಯ್ಯಪ್ಪ ಸ್ವಾಮಿ ಎಲ್ಲದರಲ್ಲೂ ಒಂದು ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತೀನಿ ಸ್ವಾಮಿ. ನಾನು ಸನ್ನಿಧಾನಕ್ಕೆ ಬಂದು ಮೊದಲನೇ ದಿನಾನೇ, ಇನ್ನು ಇವತ್ತು ಸಂಜೆ 5 ಗಂಟೆಗೆ ಓಪನ್ ಆಗುತ್ತೆ, ಇವತ್ತು ಮೊದಲನೇ ದಿನಾನೇ ನನ್ನ ಜ್ಞಾನ ಮಾಡಿ ಆ ಒಂದು ನನ್ನ ಹತ್ರ ಒಂದು 2 ಹೇಳಿಕೆಗಳನ್ನ ತಗೊಂಡಿರ್ತಕ್ಕಂಥ ನಿಮಗೆ ಆ ಭಗವಂತ ಎಲ್ಲದರಲ್ಲೂ ಆ ಅನುಕೂಲ ಕೊಡಲಿ. ನೀವು ಇನ್ನೂ ದೊಡ್ಡ ಮಟ್ಟಕ್ಕೆ ಆ ಭಗವಂತ ಬೆಳೆಸಿ, ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿ. ಅದು ಯಾಕೆ ಹೇಳಿದ್ರೆ ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿ ಸಾಮಾನ್ಯದಲ್ಲಿ ಇರ್ತಕ್ಕಂಥವರಿಗೆ ಕೈ ಕೊಟ್ಟು ಮೇಲ್ ಕರ್ಕೊಳ್ಳಿ ಅಂತೇಳಿ ನಿಮಗೆ ಆ ಒಂದು ದೊಡ್ಡ ಮನಸ್ಸು ಇದೆ, ಇನ್ನೂ ಮನಸ್ಸು ಕೊಡ್ಲಿ ಅಂತೇಳಿ ಹೇಳ್ತಾ, ನಾನು ನಿಮಗೆ ವಿಶೇಷವಾಗಿ ನನ್ನ ಗುರುಸ್ವಾಮಿ ನಿಮಗೆ ನಾನು ಸಾಷ್ಟಾಂಗ ನಮಸ್ಕಾರದೊಂದಿಗೆ ಆ ಭಗವಂತನಲ್ಲಿ ಮತ್ತೆ ನಿಮಗೆ ಆರೋಗ್ಯ ಕೊಡ್ಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತೀನಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ, ನಿಮ್ಮ ಒಂದೊಂದು ಮಾತು ಕೂಡ ಭಗವಂತನ ಪಾದಕ್ಕೆ ಸಮರ್ಪಣೆ. ಯಾಕೆಂದ್ರೆ ಈಗ ನನ್ನ ಕೈಯಲ್ಲಿ ನಾನು ನಾಳೆ ಧರಿಸಲಿರುವಂತಹ ಮಾಲೆಯನ್ನ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದೀನಿ ಸ್ವಾಮಿ. ಭಗವಂತನಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ ನಾಳೆ ವ್ರತಧಾರಣೆಯನ್ನ ಪ್ರಾರಂಭ ಮಾಡಿ ಜನವರಿ 7ಕ್ಕೆ ಯಾತ್ರೆಯನ್ನ ಮಾಡುವ ಈ ಒಂದು ಸಾಮಾನ್ಯ ಭಕ್ತನಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ನೀವು ಕೊಡ್ತಾ ಇದ್ದೀರಾ. ಖಂಡಿತವಾಗಿ ಆ ಜವಾಬ್ದಾರಿಯನ್ನ ನೀಗಿಸುವ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ಸ್ವಾಮಿ. ಆ ಪ್ರಾರ್ಥನೆಯನ್ನ ನೀವು ಮಾಡ್ತೀರಾ. ಖಂಡಿತವಾಗಿ ನಿಮ್ಮ ಆಶೀರ್ವಾದವನ್ನ ನಾಳೆ ಮಾಲಾಧಾರಣೆ ಮಾಡ್ತಾ ಇದ್ದೀನಿ ಸ್ವಾಮಿ. ನಿಮ್ಮ ಆಶೀರ್ವಾದ ಕೋರ್ತಾ ಇದ್ದೀನಿ ಸ್ವಾಮಿ. ಆಶೀರ್ವಾದ ನೀಡಿ ಸ್ವಾಮಿ ಶರಣಂ. ತುಂಬಾ 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 ನಿಮಗೆ ಪದಗಳೇ ಇಲ್ಲ ಬಣ್ಣಿಸಲಿಕ್ಕೆ. ಖಂಡಿತವಾಗಿ ನಿಮಗೆ ಸಮಯಾವಕಾಶ ಸಿಕ್ಕಿದಾಗ ತಾವೇ ಕರೆ ಮಾಡಿ ಸ್ವಾಮಿ. ನಾನು ಕರೆ ಮಾಡಿ ನಿಮಗೆ ತೊಂದರೆ ಕೊಡೋದಿಲ್ಲ. ಯಾಕೆಂದ್ರೆ ತೊಂದರೆ ಅನ್ನೋಕ್ಕಿಂತ ಆ ಒಂದು ನಿಮ್ಮ ಒಂದು ಕ್ಷಣ, ಒಂದೊಂದು ಕ್ಷಣವು ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ಬಲ್ಲವನಿದ್ದೀನಿ ಸ್ವಾಮಿ. ತುಂಬಾ ತುಂಬಾ ಧನ್ಯವಾದ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಇದು ನಮ್ಮ ಚಿಕ್ಕಮಗಳೂರಿನಿಂದ ಸ್ವಾಮಿ ಅಯ್ಯಪ್ಪನ ಒಂದು ಕರ್ನಾಟಕ ಎಲ್ಲಿ, ಕೇರಳ ಎಲ್ಲಿ, ಕೇರಳದ ದೇವರ ನಾಡಿನ ಆ ಶಬರಿಮಲೆಯ ಸನ್ನಿಧಾನದ ಆ 18 ಪಡಿಗಳ ಮುಂಭಾಗದಲ್ಲಿ ಏನು ನಡಪಂದಲ್ಲಿ ಬರುತ್ತೆ, ಆ ನಡಪಂದಲಿನ ಒಂದು ಭಾಗದಲ್ಲಿ ಕುಳಿತು ಆ ಭಗವಂತನನ್ನ ಸದಾ ನೆನೆಯುತ್ತಾ ಬರುವ ಭಕ್ತರಿಗೆ ತಮ್ಮ ಧ್ವನಿಯ ಮೂಲಕ ಒಂದು ನೆರವನ್ನ ನೀಡುವಂತಹ ಮಹಾ ಸೇವೆಯನ್ನ ಕರುಣಿಸಿರುವಂತಹ ಆ ಒಂದು ಶ್ರೀಯುತ ಕುಮಾರ್ ಗುರುಸ್ವಾಮಿಗಳ ಪಾದಾರವಿಂದಕ್ಕೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಂಥ ಸ್ವಾಮಿಗಳ ಪರಿಚಯ ಮಾಡಿಸಿದಂತಹ ಆ ಕಾರುಣ್ಯ ಮೂರ್ತಿ, ಕರುಣಾಮಯಿ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ತೆರಳುವ ಭಕ್ತಾದಿಗಳು ಕಡ್ಡಾಯವಾಗಿ ಮಂಡಲ ಕಾಲ ವ್ರತವನ್ನ ಮಾಡಿದ ನಂತರವೇ ಇರುಮುಡಿಯನ್ನ ಕಟ್ಟಿಕೊಂಡು ಯಾತ್ರೆಯನ್ನ ಮಾಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಪ್ರತಿಯೊಂದು ವಿಡಿಯೋದಲ್ಲೂ ನಾವು ತಿಳಿಸ್ತಾ ಇರ್ತೀವಿ. ಅದು ಆ ಭಗವಂತ ತಿಳಿಸ್ತಿರುವಂಥ ವಿಚಾರ. ತುಂಬಾ ಧನ್ಯವಾದಗಳು ಸ್ವಾಮಿ. ನನಗಿಂತ ಕಿರಿಯವನು ಯಾರೂ ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಶಬರಿಮಲೆಯ ಮಾಹಿತಿ ಕೇಂದ್ರದಿಂದ ನೇರವಾದ ಮಾಹಿತಿ 15/11/2024 ಬೆಳಿಗ್ಗೆ 11 ಗಂಟೆಯ ಆ ಒಂದು ಆಸುಪಾಸಿನ ಸಮಯದಲ್ಲಿ ಆ ಸ್ವಾಮಿಗಳೊಡನೆ ಮಾತನಾಡಿದಂತಹ ದೈವಿಕ ಕ್ಷಣಗಳು, ಆ ಕ್ಷಣಗಳನ್ನು ಕರುಣಿಸಿದಂತಹ ಸ್ವಾಮಿ ಅಯ್ಯಪ್ಪನಿಗೆ ಮತ್ತೊಮ್ಮೆ ಶರಣು. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ.